हरवो चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। स्वानुभावದ ನಿಲಯ ನಾನೇನ ಬಲ್ಲನೈ ನೀನೇ ಒಳಪೊಕ್ಕು ಏನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾದಂಥ ಮಹಾತ್ಮ ಸಿದ್ಧಾರೂಢರ, ಮಹಾತ್ಮ ಬಸವಣ್ಣನವರ, ಮಹಾತ್ಮ ನಿಜಗುಣ ಶಿವಯೋಗಿ ವರ್ಯರ, ಜಗತ್ತಿನ ಎಲ್ಲ ಮಹಾಪುರುಷರ ಹಾಗೂ ಅಸ್ಮತ್ ಗುರುದೇವನ ಪಾವನ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಮರ್ಪಿಸಿ ಪಾವನ ಪರ್ವವೆನಿಸಿದಂಥ ಪುಣ್ಯಮಯ ಮಾಸ, ಪುಣ್ಯವನ್ನೇ ಮಾಡತಕ್ಕಂಥ ಮಾಸ, ಅದು ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಅವ್ಯಾಹತವಾಗಿ ಒಂದು ತಿಂಗಳ ಪರ್ಯಂತರ ಈ ಸತ್ಸಂಗ, ಸಚ್ಚಿಂತನೆ, ತಾತ್ವಿಕ ಚಿಂತನೆ ಬಹಳ ಸೊಗಸಾಗಿ ನೆರವೇರ್ತಾ ಬಂತು. ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ತಮ್ಮ ಪಾವನ ಸಾನ್ನಿಧ್ಯವನ್ನು ಕರುಣಿಸಿದಂಥ ಎಲ್ಲ ಪೂಜ್ಯ ಮಹಾತ್ಮರಿಗೂ ಶ್ರವಣಾಪೇಕ್ಷಿಗಳಾಗಿ ಸಮ್ಮಿಲಿತರಾದಂಥ ಸಮಸ್ತ ಮುಮುಕ್ಷು ವೃಂದವೇ, ಜಿಜ್ಞಾಸುಗಳೇ, ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ನನ್ನ ಶರಣುಗಳನ್ನು ಸಲ್ಲಿಸಿ ಪ್ರವಚನಾರಂಭವನ್ನು ಮಾಡುವ ಇವತ್ತು ಶ್ರೀಮನ್ನಿಜಗುಣ ಶಿವಯೋಗಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 2ನೆಯ ಪದ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಆ 2ನೆಯ ಪದ್ಯ ಯಾವುದು ಅಂದರೆ, ಎಂತೊಲಿವನೋ ತನಗಿನ್ನೆಂತೊಲಿವನೋ ಎಂತೊಲಿವನೋ ಕರಣತ್ರಯದ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ. ಶಂಭುಲಿಂಗ ಪರಮಾತ್ಮ ದೇವನಿಗೆ, ಈಶ್ವರನಿಗೆ, ಪರಮಾತ್ಮನಿಗೆ ಶ್ರೀಮನ್ನಿಜಗುಣ ಶಿವಗಳು ಶಂಭುಲಿಂಗ ಅಂತ, ಗುರು ಶಂಭುಲಿಂಗ ಅಂತ ಕರೀತಾ ಇದ್ದಾರೆ, ಸಂಬೋಧನೆ ಮಾಡ್ತಾ ಇದ್ದಾರೆ. ಶ್ರೀಮನ್ನಿಜಗುಣ ಶಿವಗಳ ದೃಷ್ಟಿಯಲ್ಲಿ ಗುರು ಬೇರೆ ಅಲ್ಲ, ಶಂಭುಲಿಂಗ ಬೇರೆ ಅಲ್ಲ. ಹರನೇ ಗುರು, ಗುರುನೇ ಹರೋ ಹರ, ಗುರು ಸ್ವರೂಪಿ. ನಮ್ಮ ಜ್ಞಾನದ ಕತ್ತಲೆಯನ್ನು ಕಳೆಯುತ್ತಾನ, ಆದ್ದರಿಂದ ಗುರು
ಶಂಭುಲಿಂಗ. ಶಂಭು ಅಂದರೆ ಸುಖೋತ್ಪತ್ತಿಗೆ ಕಾರಣನು. ಶಂ ಸುಖಂ ಭವತಿ ಅನೇನ ಇತಿ ಶಂಭು. ಯಾವನಿಂದ ನಮಗೆ ಸುಖ ಆಗ್ತದೆ ನೋಡ್ರಿ ಅವನಿಗೆ ಶಂಭು ಶಂಭು ಅಂತ ಕರಿಬೇಕು. ಪರಮಾತ್ಮನಿಂದ ನಮಗೆ ಸುಖ ಆಗ್ತದೆ, ಆದ್ದರಿಂದ ಪರಮಾತ್ಮನಿಗೆ ಶಂಭು ಅಂತ ಕರೆದಿದ್ದಾರೆ. ಶಂಭುಲಿಂಗ. ಲಯಗಮನ ರಹಿತತ್ವಾತ್ ಲಿಂಗ. ಹುಟ್ಟು ಸಾವುಗಳಿಲ್ಲ, ಆದ್ದರಿಂದ ಅವನಿಗೆ ಲಿಂಗ. ಟೋಟಲಿ ಗುರು ಶಂಭುಲಿಂಗ ಅಂದರೆ ಹೇ ಪರಮಾತ್ಮ, ಪರಮೇಶ್ವರ. ಆ ಪರಮಾತ್ಮ ಪರಮೇಶ್ವರನು ಎಂತೊಲಿವನು, ತನಗಿನ್ನೆಂತೊಲಿವನು. ಕರಣತ್ರಯದ ದೋಷಮಿರೆ ಕಂತು ಕಾಲ ಪುರವೈರಿ. ಕಂತು ಅಂದರೆ ಕಾಮ, ಕಾಲ ಅಂದರೆ ಯಮ, ಪುರವೈರಿ ಅಂದರೆ ತ್ರಿಪುರವೈರಿ. ಕಾಮನಿಗೆ ವೈರಿಯಾದ, ಕಾಲನಿಗೆ ವೈರಿಯಾದ, ತ್ರಿಪುರಗಳಿಗೆ ವೈರಿಯಾದಂಥ ಯಾವ ಪರಮಾತ್ಮ ಅದನಲ್ಲ ಆ ಪರಮಾತ್ಮನು ಕರಣತ್ರಯದ ದೋಷಮಿರೆ. ಮೂರು ಕರಣಗಳಲ್ಲಿ ದೋಷ ಇದ್ದದ್ದಾದರೆ, ಮೂರು ಕರಣಗಳು ಕರ್ಣತ್ರಯ ಅಂತ ಕರೀತಾರೆ. ಮೈ ಮಾತು ಮನಸ್ಸುಗಳಿಗೆ ತ್ರಿಕರಣಗಳು ಅಂತ ಕರೆದಿದ್ದಾರೆ. ಮೈ ಮಾತು ಮನಸ್ಸು ಪರಮಾತ್ಮ ಕೊಟ್ಟಂಥ, ಜೀವನಿಗೆ ಕೊಡಮಾಡಿದಂಥ ಅಪೂರ್ವವಾದಂಥ ಕೊಡುಗೆಗಳಿವು. ಮನುಷ್ಯ ಇವುಗಳ ಸದ್ಬಳಕೆ ಮಾಡಿಕೊಂಡು ಕಾಯ ವಾಚ ಮನಸ ಅಂತ ಹೇಳ್ತಾರೆ. ಈ ಮೈ ಮಾತು ಮನಸ್ಸುಗಳನ್ನು ಮನುಷ್ಯ ಸದ್ಬಳಕೆ ಮಾಡಿಕೊಂಡ ಅಂದರೆ ಪುಣ್ಯ ಆಗ್ತದೆ. ಇವುಗಳಿಂದ ಇವುಗಳ ದುರುಪಯೋಗ ಮಾಡದ ಅಂತಂದರೆ ಅದರಿಂದ ಪಾಪ ಆಗ್ತದೆ. ದೌರ್ಭಾಗ್ಯವಶಾತ್ ಮನುಷ್ಯ ಇವುಗಳಿಂದ ಮನುಷ್ಯ ಪಾಪವನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾನೆ. ಪಾಪ ದೋಷ ಈ ಕರ್ಣತ್ರಯಗಳಲ್ಲಿ ಕಾಯ ವಾಚ ಮನಸ್ಸಿನಲ್ಲಿ ದೋಷ ತುಂಬಿರುವಾಗ, ದೋಷ ಅಂದ್ರೆ ಏನು ದೋಷ? ಪಾಪವೇ ದೋಷ. ನೀ ಶರೀರದಿಂದ ಪಾಪ ಮಾಡುವಾಗ, ನೀ ಮನಸ್ಸಿನಿಂದ ಪಾಪ ಮಾಡುತ್ತಿರಲಾಗಿ ವಾಣಿಯಿಂದ ಬರೇನೆ ಪಾಪನೆ ಮಾಡ್ತಿದ್ದೆ ಅಂದರೆ ಪರಮಾತ್ಮ ಎಂತೊಲಿವನು, ತನಗಿನ್ನೆಂತೊಲಿವನು, ಎಂತೊಲಿವನು. 3 ಸಲ ಹ್ಯಾಂಗ ದೇವರು ಒಲಿತಾನೋ, ನಿನಗೆ ಹ್ಯಾಂಗ ದೇವ್ರ ಕೃಪೆ ಆಗ್ತದೋ, ದೇವ್ರು ಹ್ಯಾಂಗ ನೀನು ಹೊಳಿ ನೋಡ್ತಾನೋ. 3 ಸಲ ಯಾಕಂದಾರಂದ್ರೆ 3 ದೋಷ ಅದಾವ. ಕಾಯ ಶರೀರದ ದೋಷ, ಶರೀರದಿಂದ ಆಗತಕ್ಕಂಥ ಪಾಪ. ವಾಣಿ ದೋಷ, ವಾಣಿಯಿಂದ ಪಾಪ ಮಾಡ್ತಾನೆ. ಮನಸ್ಸಿನಿಂದ ಪಾಪ ಮಾಡ್ತಾನೆ ಮನುಷ್ಯ. ಕಾಯದಿಂದ 4 ನಮೂನಿ ಪಾಪ ಮಾಡ್ತಾನಂತ, ವಾಣಿಯಿಂದ 4 ನಮೂನಿ ಪಾಪ ಮಾಡ್ತಾನೆ ಮನುಷ್ಯ, ಮನಸ್ಸಿನಿಂದ 4 ನಮೂನಿ ಪಾಪ. ಟೋಟಲಿ 12 ನಮೂನಿ ಪಾಪ ಮಾಡ್ತಾನೆ. ಅವು ಹೆಂಗ ಅನ್ನೋದನ್ನು ಭಾಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಈ ಪಾಪ ಮಾಡುವಾಗ ಪರಮಾತ್ಮ ನಿಂಗೆ ಹೆಂಗೆ ಒಲಿತಾನಪ್ಪ? ಈ ಪಾಪ ಯಾಕೆ ಮಾಡ್ತಾನ್ರಿ ಅಂತ ಪ್ರಶ್ನೆ. ದೇವ್ರು ಒಲೆಯಂಗಿಲ್ಲ ಅಂತ ಗೊತ್ತದ, ಪಾಪದಿಂದ ಇವನಿಗೆ ಒಳ್ಳೆಯದಾಗೋದಿಲ್ಲ ಅಂತ ಗೊತ್ತದ, ಪಾಪದಿಂದ ತಾಪ ಆಗ್ತದ ಅಂತ ಗೊತ್ತಾಗಿದ್ರೂ ಮನುಷ್ಯ ಯಾಕೆ ಪಾಪ ಮಾಡ್ತಾನ? ಪಾಪ ಮಾಡಿದ್ರ ಸಮಸ್ಯೆ ಏನದ ಹಿಂಗೂ ಅನ್ಬೋದಲ್ಲ. ಮೊದಲು ಸ್ವಲ್ಪ ಪಾಪ ಅಂದ್ರೆ ಏನು ಜರ ಅದನ್ನು ತಿಳ್ಕೊಂಬರಂ. ಎದಕ್ಕೆ ಪಾಪ ಅಂತಾರೆ? ಪಾತಯತಿ ಇತಿ ಪಾಪಂ
ಅಂದರೆ ನಿನ್ನನ್ನು ಕೆಳಗೆ ಕೆಡುವುದು ಯಾವುದೋ ಅದು ಪಾಪ, ಅಥವಾ ನಿನಗೆ ತಾಪ ಕೊಡುವಂಥದ್ದು ಯಾವುದೋ ಅದು ಪಾಪ. ಋಷಿಕೇಶದ ಸ್ವಾಮಿ ಶಿವಾನಂದರು ಎದಕ್ಕೆದಕ್ಕೆ ಪಾಪ ಅನ್ನಬೇಕು ಎಂಬುದನ್ನು ಬಹಳ ಚಂದ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರ ಮಾತಿನಲ್ಲಿ ಕೇಳುವ, sin is the sin an evil deed. ಹಚ್ಚದ ಬೇಡ ಅದಕ್ಕೆ ಆ್ಯನ್ ಆರ್ಟಿಕಲ್ ಹಚ್ಬೇಕಲ್ಲ. ಸಿನ್ ಈಸ್ ಆನ್ ಇವಿಲ್ ಡೀಡ್ ಅಂದರು. ಪಾಪ ಎದಕ್ಕಂತಾರೆ ಅಂತ ಕೇಳಿದ್ರೆ ಸಿನ್ ಈಸ್ ಆನ್ ಇವಿಲ್ ಡೀಡ್ ಅಂದರೆ ಸಿನ್ ಅಂದ್ರೆ ಪಾಪ. ಪಾಪ ಯಾವುದು ಅಂದರೆ ಇವಿಲ್ ಡೀಡ್, ಕೆಟ್ಟ ಕೆಲಸ. ಕೆಟ್ಟ ಕೆಲಸ ಯಾವುದು ಅಂತ ಯಾರಿಗೆ ಗೊತ್ತಾಗೋದಿಲ್ಲ ಹೇಳ್ರಿ? ಕೆಟ್ಟ ಕೆಲಸ ಅಂತ ಗೊತ್ತಾಗೋದಿಲ್ಲ. ಇದು ಮಾಡಬಾರದು ಅಂತ ಗೊತ್ತಾಗಂಗಿಲ್ಲ, ಎಲ್ಲರಿಗೂ ಗೊತ್ತಾಗ್ತದೆ. ಇದು ಚಲೋ ಅಲ್ಲ, ಎಂಥ ಕೆಟ್ಟ ಪಾಪಿ ಸಂಸ್ಕಾರಹೀನ ಮನುಷ್ಯ ಅದಾನಂದ್ರೂ ಇದು ಚಲೋ ಅಲ್ಲಪ್ಪ ಮಾಡುವುದಂತ ಗೊತ್ತಾಗೋದಿಲ್ಲೇನ್ರಿ? ಯಾರಿಗೆ ಗೊತ್ತಾಗೋದಿಲ್ಲ? ಎಲ್ಲರಿಗೂ ಗೊತ್ತಾಗ್ತದೆ. ಎಂಥ ನೀಚಾತಿ ನೀಚ ಮನುಷ್ಯ ಅದಾನಂದ್ರೂ ಅವನಿಗೆ ಇದು ಸರಿಯಲ್ಲಪ್ಪ ಮಾಡೋದು, ಇದು ಚಲೋ ಅಲ್ಲ, ಇದು ಕೆಟ್ಟ ಕೆಲಸ ಗೊತ್ತಾಗ್ತದೆ. ಆದರೂ ಮಾಡ್ತಾನೆ. ಇದು ಚಲೋ ಅಲ್ಲಂತ ಅಂತಾನ ಮತ್ತು ಅದನ್ನು ಮಾಡ್ತಾನೆ. ಯಾಕೆ ಅಂತಲೂ ಸ್ವಲ್ಪ ವಿಚಾರ ಮಾಡೋದೈತಿ. ಮೊದಲು ನಾವು ಪಾಪ ಅಂದರೆ ಏನು? ಸಿನ್ ಈಸ್ ಆ್ಯನ್ ಇವಿಲ್ ಡೀಡ್ ಅಂತಂದ್ರೆ ಪಾಪ ಅಂದರೆ ಕೆಟ್ಟ ಕೆಲಸ. ಸಿನ್ ಈಸ್ ವಿಲ್ಫುಲ್ ವೈಲೇಷನ್ ಆಫ್ ದ ಲಾಸ್ ಆಫ್ ದ ಮೊರಾಲಿಟಿ ಆ್ಯಂಡ್ ರಿಲಿಜನ್. ಇನ್ನು ಮುಂದುವರೆದ ಭಾಷೆ ಹೇಳ್ತಾರೆ ಅವರು. ಪಾಪ ಅಂದ್ರೆ ನೋಡಪ್ಪ, ಮನಪೂರ್ವಕವಾಗಿ ನೈತಿಕತೆಯ ಮತ್ತು ಧಾರ್ಮಿಕದ ಯಾವ ನಿಬಂಧನೆ ಉಂಟೋ ಅವನ್ನ ಉಲ್ಲಂಘಿಸುವುದು. ನೋಡ್ರಿ, ಧರ್ಮದ ಒಂದು ನಿಬಂಧನೆ ಐತಿ. ಮನುಷ್ಯ ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ಧರ್ಮ ಹೇಳ್ತದೆ, ಮಹಾತ್ಮರು ಹೇಳ್ತಾರೆ. ಧರ್ಮ ಹೇಳ್ತದೆ, ಏನು ಹೇಳ್ತದ? ಕಲಂಜಂ ಮಾ ಭಕ್ಷಯೇತ್, ಶುರಾಂ ಮಾ ಪಿಬೇತ್. ಶರೆ ಕುಡಿಬಾರ್ದು. ಯಾಕೆ ಕುಡಿಬಾರ್ದು? ಕುಡಿದ್ರೆ ತಿಪ್ಪಾಗಿ ಬೀಳ್ತಿ, ಮಣ್ಣಾಗ ಬಿದ್ದು ಮಣ್ಣಾಗ ಹೋಗ್ತಿ. ಇವಂಗೂ ಕುಡಿಬಾರ್ದಂತ ಅಂತಾನ ಎಷ್ಟೋ ಸಲ ಆಣಿ ಮಾಡ್ತಾನೆ, ನಮ್ಮ ಪಾದ ಬಡಿತಾನೆ, ದೇವ್ರ ಮೇಲೆ ಆಣಿ ಮಾಡ್ತಾನೆ, ಆದರೂ ಬಿಡಂಗಿಲ್ಲ. ಹಿಂಗ್ಯಾಕ ಅಂತ ಇವತ್ತು ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಚರ್ಚೆ ಮಾಡೋದೈತಿ. ಕುಡಿ ಮನುಷ್ಯ ಕೇಡನ. ಇದು ಕುಡಿದು ಚಲೋ ಏನೋ ತಮ್ಮ? ಅದೇನು ಚಲೋ ರೀ ಅಪ್ಪ. ಮತ್ತು ಅವು ಮೂಗು ಹಿಡಿದು ಕುಡಿತಿರ್ತಾವ. ಮೀನು ಪ್ರಪ್ರಥಮ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಯಾರಿಗೊತ್ತು. ಇದು ಸರಿ ಅಲ್ಲ ಅಂತಾನೆ ಮಾತು ಕುಡಿತಾನೆ. ಧರ್ಮ ಹೇಳ್ತದೆ, ನೀತಿ ಹೇಳ್ತದೆ, ಸುಳ್ಳು ಮಾತಾಡಬೇಡ ಅಂತ ಹೇಳ್ತದೆ, ಸತ್ಯಂ ವದ ಅಂತ ಹೇಳ್ತದೆ, ಧರ್ಮಂ ಚರ ಅಂತ ಹೇಳ್ತದೆ. ಇದು ಮಾಡಬೇಡ ಮಾಡಬೇಡ ಮಾಡಬೇಡ. ಬಸವಣ್ಣವರು ಹೇಳಿದ್ರಲ್ಲಿ ಕಳ ಬೇಡ, ಕೊಲ ಬೇಡ. ಶರೀರದಿಂದ ಆಗ್ತಕ್ಕಂಥ ಪಾಪಗಳವೆಲ್ಲ. ಕಳವು ಮಾಡಬೇಡ, ಕೊಲೆ ಮಾಡಬೇಡ. ನಿನಗ ಎದರಿಂದ
ಕೆಟ್ಟ ಅನಿಸ್ತದ. ಯಾರು ಇದು ನನಗೆ ಮಾಡಬಾರ್ದು ಅಂತ ನೀ ಅನ್ಕೊಂತೀಯಲ್ಲ, ಅದನ್ನ ನೀ ಮಂದಿಗೆ ಮಾಡಬೇಡ. ಧರ್ಮದ ಸಾರ ಇರೋದು ಇಷ್ಟೇ. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ನಿನಗೆ ಯಾವ್ದಾವುದು ಅನನುಕೂಲ ಆಗ್ತದೆ ಅದನ್ನ ನೀ ಮಂದಿಗೆ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ಏನಂದ್ರೆ ಅವರು ಮನಃಪೂರ್ವಕವಾಗಿ ನಿಯಮಗಳನ್ನು, ನೀತಿ ನಿಯಮಗಳನ್ನು, ಧರ್ಮದ ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥದ್ದು ಇದು ಪಾಪದ ಅಂತ ಹೇಳಿದರು. ಇನ್ನು ಪಾಪದ ವ್ಯಾಖ್ಯೆಯನ್ನು ಭಾಳ ಚಂದ ಮಾಡ್ಕೊತ ಹೋಗ್ತಾರೆ ಅವರು. ಈಗೋಯಿಸಮ್ ಈಸ್ ದ ಗ್ರೇಟೆಸ್ಟ್ ಸಿನ್. ಅಹಂ ಎಂಬುವುದು ನಾ ಸೊಕ್ಕಿನ ಮನುಷ್ಯ ನೋಡ್ರಿ. ಅವ ಗುರುಗಳನ್ನ ಧಿಕ್ಕರಿಸ್ತಾನ, ದೇವರನ್ನ ಧಿಕ್ಕರಿಸ್ತಾನ, ಧರ್ಮವನ್ನು ಧಿಕ್ಕರಿಸ್ತಾನ. ಏನು ಹೇಳ್ತಾವಂತ ಹೇಳವ್ರು ಇವ್ರೇನು ಅಷ್ಟು ಚಂದ ಅದಾರ, ಹೇಳಕ್ಕೆ ಕಲ್ತಾರ ಅಷ್ಟೇ. ಇದು ದಿಮಾಕ್ ಹಿಂಗೆ ಅನಿಸೋದದು. ಅವ ಮಾತಾಡಂಗಿಲ್ಲ, ಒಳಗೆ ದಿಮಾಕ, ಸ್ವಕ್ಕ, ಅಹಂಕಾರ, ಈಗೋಯಿಸಮ್ ಸೇರಿರ್ತದೆ. ಅದು ಮಾತಾಡ್ಸ್ಲಕ್ಕೆ ಹಸ್ತದದು. ಕಲ್ತಾರ ಹೇಳಕ್ಕೆ, ಕಲ್ತಾರ ಹೇಳ್ತಾರ. ನೀ ಅಟ್ಟಾರೆ ಹೇಳಬ ನೋಡಮ್ಮ. ನೀ ಮಾತಾಡಂಗಿಲ್ಲ, ಒಳಗ ಇದು ಅಹಂಕಾರ ಎಂಬ ದೇವ್ ಬಿಡ್ಕೊಂಡು ನಿನಗೆ ಏನು ಮಾಡಬೇಕು? ಅದು ನಿನಗೆ ಹಿಂಗೆ ಪಾಪ ಮಾಡ್ಲಿಕ್ಕೆ ಹಸ್ತದ. ಎಲ್ಲರನ್ನ ಧಿಕ್ಕಾರ ಮಾಡ್ತಾನವ. Here is God. Who is God? Who has seen? ಎಲ್ಲಿ ಅದಾನ ದೇವರು? ಯಾವ ನೋಡ್ಯಾನ ದೇವರು? ಹೆಂಗೆ ಅದಾನ ದೇವರು? ದೇವ್ರಿಗೂ ಧಿಕ್ಕಾರ ಮಾಡ್ತಾನೆ, ಗುರುಗಳಿಗೂ ಧಿಕ್ಕಾರ ಮಾಡ್ತಾನೆ, ಧರ್ಮಕ್ಕೂ ಧಿಕ್ಕಾರ ಮಾಡ್ತಾನೆ. ಇದು ಅದಕ್ಕೆ ಅವ್ರಂದ್ರು ಗ್ರೇಟೆಸ್ಟ್ ಸಿನ್ ಅಂದಾರೆ. ಇದಕ್ಕೆ ಅವರು ಈ ಈಗೋಯಿಸಮ್ ಅಂಬತಕ್ಕಂಥದ್ದು, ಅಹಂ ಅಂಬತಕ್ಕಂಥದ್ದು ಸ್ವಾಮಿ ಶಿವಾನಂದರ ಅಂತಾರ ಇದು ಗ್ರೇಟೆಸ್ಟ್ ಸಿನ್ ಅಂತಂದ್ರು. ಈಗೋಯಿಸಮ್ ಈಸ್ ದ ಗ್ರೇಟೆಸ್ಟ್ ಸಿನ್ ಅಂದರು. ಅಹಂ ಎಂಬುದು ಬಹಳ ಭಾಳ ದೊಡ್ಡ ಪಾಪದ ಅಂದ್ರು ಅವರು. ಐ ಆಮ್ ಬಾಡಿ ಈಸ್ ದ ರಿಯಲ್ ಒರಿಜಿನಲ್ ಸಿನ್. ಹಾಂ, ಇದು ಸ್ವಲ್ಪ ತಾತ್ವಿಕ ವಿಚಾರ ಅನ್ನಿಸ್ತದೆ ನೋಡ್ರಿ. ಮತ್ತೊಂದು ಪಾಪದ ವ್ಯಾಖ್ಯಾನ ಮಾಡ್ತಾ ಸ್ವಾಮಿ ಶಿವಾನಂದ್ರ ಹೇಳ್ತಾ ಇದಾರ, ಐ ಆಮ್ ಬಾಡಿ ಈಸ್ ದ ರಿಯಲ್ ಒರಿಜಿನಲ್ ಸಿನ್ ಅಂತಂದ್ರು. ದೇಹಾತ್ಮ ಭಾವ ಅಂಬತಕ್ಕಂಥದ್ದು ಇದು ಖರೆ ಪಾಪ ಅಂದ್ರೆ ಇದಾ ನೋಡು ಅಂದ್ರು. ದೇಹಾತ್ಮ ಭಾವ ಅಂದ್ರೆ ಏನ್ರಿ? ಶರೀರ ನಾ ಅನ್ನೋದು, ನೀನಲ್ಲದ ಶರೀರಕ್ಕೆ, ತಾನಾಗದ ಶರೀರಕ್ಕೆ ತಾನೇ ಶರೀರ ಅಂದ್ಕೊಂತಾನಲ್ಲ, ಇದು ಒರಿಜಿನಲ್ ಖರೆ ಪಾಪ ಅಂದ್ರೆ ಇದಾ ಅಂದ್ರು. ಹರ್ಟಿಂಗ್ ಅನದರ್ ಈಸ್ ಸಿನ್, ನಾನ್ ಹರ್ಟಿಂಗ್ ಈಸ್ ದ ವರ್ಚ್ಯೂ. ಪುಣ್ಯ ಪಾಪದ ವ್ಯಾಖ್ಯೆ ಸರಳ ಒಂದೇ ಮಾತಿನೊಳಗೆ ಹೇಳ್ತಾ ಇದ್ದಾರ. ಹರ್ಟಿಂಗ್ ಅನದರ್ ಈಸ್ ಸಿನ್, ನಾನ್ ಹರ್ಟಿಂಗ್ ಈಸ್ ವರ್ಚ್ಯೂ. ಇನ್ನೊಬ್ಬರಿಗೆ ನೋವುಂಟು ಮಾಡೋದು, ಇನ್ನೊಬ್ಬರಿಗೆ ತ್ರಾಸು ಕೊಡೋದು, ಇನ್ನೊಬ್ಬರಿಗೆ ಪೀಡೆ ಉಂಟು ಮಾಡುವುದು, ಹರ್ಟಿಂಗ್ ಅದರ್ ಈಸ್ ಸಿನ್. ಬೇರೆಯವರಿಗೆ ಹರ್ಟ್ ಮಾಡೋದು, ತ್ರಾಸು ಕೊಡೋದು, ತೊಂದರೆಯನ್ನು ಉಂಟು ಮಾಡೋದು, ಬೇರೆಯವರಿಗೆ ತ್ರಾಸು ಕೊಡೋದು ಇದು ಪಾಪದಪ್ಪ. ಇನ್ನೊಬ್ಬರಿಗೆ ತ್ರಾಸು ಕೊಡದೇ ಇರುವುದು. ಒಳ್ಳೇದು ಮಾಡೋದು ಬೇಡ, ನೀ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇದ್ರೆ ಅದು ಪುಣ್ಯನೇ ಅಂದ್ರು ಅವರು. ಸೆಲ್ಫಿಶ್ನೆಸ್ ಈಸ್ ಸಿನ್, ಹೆಲ್ಪಿಂಗ್ ಅದರ್ಸ್ ಈಸ್ ವರ್ಚ್ಯೂ. ಭಾಳ ಚಂದ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಪುಣ್ಯ ಪಾಪಗಳ ವ್ಯಾಖ್ಯಾನವನ್ನು ಭಾಳ ಸೊಗಸಾಗಿ ಸ್ವಾಮಿ ಶಿವಾನಂದರು ಹೇಳ್ತಾರೆ. ಸೆಲ್ಫಿಶ್ನೆಸ್ ಈಸ್ ಸಿನ್, ಸ್ವಾರ್ಥ ಎಂಬುದು ಪಾಪ. ಮನುಷ್ಯ ಯಾಕೆ ಪಾಪ ಮಾಡ್ತಾನೆ? ದುರ್ಯೋಧನ ಯಾಕೆ ಪಾಪ ಮಾಡ್ದ? ಧೃತರಾಷ್ಟ್ರ ಯಾಕೆ ಪಾಪ ಮಾಡ್ದ? ಸ್ವಾರ್ಥ. ಎಲ್ಲವೂ ನನಗೆ ಇರಲೆಂಬತಕ್ಕಂಥದ್ದು. ಇವನು ಅಣ್ಣ ತಮ್ಮರಿಗೆ ಮೋಸ ಮಾಡ್ತಾನೆ. ಯಾಕೆ? ಸ್ವಾರ್ಥ ಬಂತು, ಸೆಲ್ಫಿಶ್ನೆಸ್ ಬಂತು, ಅದು ಮನುಷ್ಯನಿಗೆ ಪಾಪ ಮಾಡ್ಲಿಕ್ಕೆ ಹಸ್ತದೆ. ಆದ್ದರಿಂದ ಏನಂತಾರ?
ಸೆಲ್ಫಿಶ್ನೆಸ್ ಈಸ್ ಸಿನ್, ಹೆಲ್ಪಿಂಗ್ ಅದರ್ಸ್ ಈಸ್ ವರ್ಚು. ಸ್ವಾರ್ಥ ಸಾಧಿಸುವುದು ಪಾಪವಾಗಿದೆ, ಪರಾರ್ಥ ಮಾಡುವುದು ಪುಣ್ಯವಾಗಿದೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು, ಕೈಲಾದ ಮಷ್ಟಿಗೆ ಸಹಾಯ ಮಾಡೋದು ಇದು ಪುಣ್ಯವಾಗಿದೆ ಅಂದ್ರೆ ಅವರು. ರಾಬಿಂಗ್ ಅದರ್ಸ್ ಪ್ರಾಪರ್ಟಿ ಈಸ್ ಸಿನ್, ಇನ್ನೊಬ್ಬರ ಸಂಪತ್ತನ್ನು, ಇನ್ನೊಬ್ಬರ ಆಸ್ತಿಯನ್ನು ಅಪಹರಿಸುವುದು ಇದು ಪಾಪವಾಗಿದೆ. ಡೂಯಿಂಗ್ ಚಾರಿಟಿ ಈಸ್ ವರ್ಚು. ಇನ್ನೊಬ್ಬರಿಗೆ ಉದಾರತೆಯಿಂದ ದಾನ ಮಾಡುವುದಿದು ಪುಣ್ಯವಾಗಿದೆ. ಹೀಗೆ ನಾವು ಪಾಪ ಪುಣ್ಯಗಳನ್ನು ತಿಳ್ಕೊಂಡ್ಬಂದೆವು. ಇದೇನು ಶಾಸ್ತ್ರ ಕೇಳಿನೇ ತಿಳಿಬೇಕಂತ ಏನಲ್ಲ, ಎಲ್ಲರಿಗೂ ಗೊತ್ತಾಗ್ತಿದೆ ಇದು ಪಾಪ, ಇದು ಪಾಪ, ಇದು ಮಾಡಬಾರ್ದು, ಇದು ಮಾಡಬಾರ್ದು, ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ಮನುಷ್ಯ ಇದು ಪಾಪ, ಇದು ಮಾಡಬಾರ್ದು ಅಂತ ಗೊತ್ತಾದ್ರೂ ಸಹಿತ ಯಾಕೆ ಮನುಷ್ಯ ಪಾಪ ಮಾಡ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಗೀತಾ ಬಹಳ ಸೊಗಸಾಗಿ ಉತ್ತರ ಕೊಟ್ಟಿದೆ. ತಿಳಿದು ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ? ಯಾಕೆ ಮಾಡ್ತಾನೆ? ಅರ್ಜುನ ಪ್ರಶ್ನೆ ಮಾಡ್ತಾನೆ. ಭಾಳ ಅಪರೂಪದ ಪ್ರಶ್ನೆ ಐತೆ ಅರ್ಜುನ ಪ್ರಶ್ನೆ. ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಶ್ಚನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಹೇ ವಾರ್ಷ್ಣೇಯ, ವೃಷ್ಣಿ ಕುಲದಲ್ಲಿ ಜನ್ಮ ತಾಳಿದಂಥ ಹೇ ಕೃಷ್ಣ, ವಾರ್ಷ್ಣೇಯ ಇದು ಕೃಷ್ಣನಿಗೆ ಸಂಬೋಧನೆ. ಹೇ ವಾರ್ಷ್ಣೇಯ, ಹೇ ಕೃಷ್ಣ ಪರಮಾತ್ಮನೇ, ಅನಿಶ್ಚನ್ನಪಿ ಇಚ್ಛೆ ಇಲ್ಲದೆ ಇದ್ರು ಕೂಡ, ಅನಿಶ್ಚನ್ನಪಿ ಇಚ್ಛೆ ಮಾಡದೇ ಇದ್ರು ದುರಿತ ಕರ್ಮವನ್ನಲ್ಲದಿರುವಂಥ ಶ್ರೀಮನ್ ನಿಜಗುಣಶಿವರು ಹೇಳಿದ್ರು. ಹಾಗೆ ಇಲ್ಲಿನೂ ಕೂಡ ಅನಿಶ್ಚನ್ನಪಿ ಅಂತ ನಾವು ಪಾಪ ಮಾಡಬೇಡಲ್ಲ, ಪಾಪ ಮಾಡು ಇಚ್ಛಾನು ಸಹಿತ ನಿನ್ನ ಮನಸ್ಸಿನಾಗ ಬರಬಾರ್ದು ಅಂತ ಶ್ರೀಮನ್ ನಿಜಗುಣಶಿವರು ಹೇಳಿದರು. ಹಾಗೆ ಇಲ್ಲಿನೂ ಕೂಡ ಅರ್ಜುನ ಅಂತಾನ ಅನಿಶ್ಚನ್ನಪಿ ಇಚ್ಛಾ ಪಾಪ ಮಾಡ್ಬೇಕಂಬ ಇಚ್ಛಾ ಯಾರಿಗಿಲ್ಲ. ಯಾರಿಗಾರ ನಾನು ಕಳ್ಳಾಗಬೇಕು, ಸುಳ್ಳಾಗಬೇಕು, ನೀಚ ಆಗಬೇಕು, ಲೋಪಾರ ಆಗಬೇಕು, ಹಿಂಗೇನ್ರ ಇಚ್ಛೆ ಐತೆ ಯಾರಿಗಾರ? ಯಾರಿಗೆ ಇಚ್ಛೆ ಇಲ್ಲ. ಪಾಪಿ ಆಗ್ಬೇಕಂತ ಇಚ್ಛೆ ಇಲ್ಲ, ಪಾಪ ಮಾಡ್ಬೇಕಂತ ಇಚ್ಛೆ ಯಾರಿಗಿಲ್ಲ. ಅನಿಶ್ಚನ್ನಪಿ ಇಚ್ಛೆ ಇಲ್ಲದೆ ಇದ್ರೂ ಕೂಡ ಬಲಾದಿವ ನಿಯೋಜಿತ, ಬಲವಂತವಾಗಿ ಯಾರೋ ಕೈ ಹಿಡಿದು ಮಾಡಿಸ್ತಾರೆ ಅನ್ನುವಂಗ ಮನುಷ್ಯ ಪಾಪ ಮಾಡ್ತಾನಲ್ಲ. ಯಾಕೆ ಮಾಡ್ತಾನೆ? ಕೇನ ಪ್ರಯುಕ್ತ, ಯಾರಿಂದ ಪ್ರೇರೇಪಣೆಗೊಂಡು ಇವ ತಪ್ಪು ಮಾಡ್ತಾನೆ ಅಂದ್ರೆ ಇದು ಪ್ರಶ್ನೆ. ಇದು ಅರ್ಜುನನ ಪ್ರಶ್ನೆ. ನಮಗೂ ಅನಿಸೋದು ಎಷ್ಟೋ ಸಲ ಇದು ಮಾಡಬಾರ್ದಾಗಿತ್ತಲ್ಲಪ್ಪ, ಇದು ನನ್ನ ತಪ್ಪಾಯ್ತಲ್ಲ, ಇದು ಮಾಡಬಾರ್ದಾಗಿತ್ತು, ಇದನ್ನು ನೋಡಬಾರ್ದಾಗಿತ್ತು, ಇದು ತಿನ್ನಬಾರ್ದಾಗಿತ್ತು, ಈ ತಪ್ಪು ಕೆಲಸ ನಾ ಮಾಡಬಾರ್ದಾಗಿತ್ತು ಅಂತಾನ ಮತ್ತೆ ತಪ್ಪ ಮಾಡ್ತಾನೆ. ಅದಕ್ಕೆ ಕಾವ್ಯಾನಂದ್ರು ಭಾಳ ಚಂದ ಒಂದು ಮಾತು ಹೇಳ್ತಾರೆ, ಭಾಳ ಅಪರೂಪದ ಮಾತದು. ಅವ್ರೇನಂತಾರೆ, ದೇವ ನಿನಗಾಗಿ ವೇಷ ತೊರೆದವರುಂಟು, ದೇಶ ತೊರೆದವರುಂಟು, ಭಾಷೆ ತೊರೆದವರುಂಟು, ಆಶೆ ತೊರೆದವರ ತೋರ. ದೇವ್ರ ಸಲುವಾಗಿ ವೇಷ ಬದಲು ಮಾಡ್ಯಾರಂತ, ದೇಶ ಬದಲು ಮಾಡ್ಯಾರಂತ, ಕೇಶ ತೊರೆದವರುಂಟು. ತಲೆ ಬಳಸ್ಕೊಂತಾರ. ನಾವು ನೋಡಿ ತಲೆ ಬಳಸ್ಕೊಂಡೇ ಇರ್ತೀವಿ ಯಾವಾಗಲೂ. ತಿಮ್ಮಪ್ಪು ಹೋಗಿ ಕೂದಲ ಕೊಟ್ಟು ಬರ್ತಾರೆ. ಕೂದಲು ತುಂಬ ಅವ್ರ ಪೈಕಿ ಅದಾನೋ ಯಾರಿಗೊತ್ತು, ನಮಗೆ ಹೆಣ್ಮಕ್ಳು ಎಲ್ಲ ಕೂದಲ ಕೊಡು. ನಾವೊಮ್ಮೆ ತಿರುಪತಿ ಹೋಗಿದ್ದೆ, ಅದ್ರ ಪೈಕಿ ಹೆಣ್ಮಗಳು ಶ್ರೀಮಂತ ಹೆಣ್ಮಗಳು ಅಂತ ಕಾಣ್ತಾಳೆ. ಯಾಕಂದ್ರೆ ಕೊಳ್ಳಾಗ 1 kg ಬಂಗಾರನೇ ಕಾಣ್ತಿತ್ತು. ಆಂಧ್ರ ಕಡೆ ಹೆಣ್ಮಗಳು ಕೆಟ್ಟ ಕಪ್ಪದಳ, ಭಾರಿ ದಪ್ಪದಳ, ಕೊಳ ತುಂಬ ಬಂಗಾರ ಹಾಕ್ಯಾಳ, ರೇಷ್ಮೆ ಸೀರೆ ಉಟ್ಟಾಳ, ತಲೆ ಬೋಳ್ಸ್ಕೊಂಡು ಹೊಂಟಾಳ.
ನೋಡಿದ್ರೆ ಹಿಡಂಬಿ ಕಣಂಗೆ ಆಗ್ಬಿಡ್ತಾವೆ. ದೇವರಿಗೆ ಹೋಗಿ ಕೂದಲ ಕೊಟ್ಟು ಬರ್ತಾರೆ. ಅದಕ್ಕೆ ಕಾವ್ಯಾನಂದ್ರು ವಾಚಂದಂದ್ರು, ದೇವ ನಿನಗಾಗಿ ವೇಷ ತೋರದವರುಂಟು, ಭಾಷೆ ತೋರದವರುಂಟು, ಕೇಶ ತೋರದವರುಂಟು, ಆಸೆ ತೋರದವರು ತೋರ. ಆಸೆ ಬಿಟ್ಟವ್ರು ಯಾರಾದಾರು ಹೇಳಪ್ಪ, ತೋರ್ಸು, ಅವ್ರು ಯಾರಾದ್ರು ನಂಗೆ ತೋರಿಸ್ಬಂದಿಟ್ಟು ಅಂತಾರವ್ರು. ಹಾಗೆ ಈ ಮುಂದಿನ ಮಾತು ನನ್ನ ಪ್ರಸ್ತುತ ವಿಷಯಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು. ಮುಂದಿನ ಮಾತು ಒಂದಿಷ್ಟು ಕೇಳ್ಬೇಕು ನೀವು. ಏನಂತಾರೆ ಮುಂದಿನ ಮಾತು? ಕಾವ್ಯಾನಂದರು, ದೇವ ನಿನ್ನ ಹೆಸರಿನಲ್ಲಿ ಉಪ್ಪ ಬಿಟ್ಟವರುಂಟು. ಕೆಲವರು ಉಪ್ಪು ಕಡಿಮೆ ಉಣ್ತಾರೆ, ನಾವೆಲ್ಲ ಉಪ್ಪು ಕಡಿಮೆ ಉಣ್ತೀವಿ. ಉಪ್ಪ ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು. ತುಪ್ಪನ ಬಿಟ್ಟಾರಲ್ಲ, ಉಪ್ಪ ಬಿಟ್ಟಾರ, ತುಪ್ಪ ಬಿಟ್ಟಾರ, ತಪ್ಪ ಬಿಟ್ಟವರ ತೋರ ಅಂತಾರೋ. ತಪ್ಪು ಮಾಡೋದು ಯಾರು ಬಿಟ್ಟಾರಪ್ಪ? ತಪ್ಪು ಮಾಡ್ಕೊತಾನೆ ಅದಾರೆ, ಅಂದರೆ ಪಾಪ ಮಾಡ್ಕೊತಾನೆ ಅದಾರೆ. ಯಾಕೆ ಯಾಕೆ ತಪ್ಪು ಮಾಡ್ತಾನೆ ಮನುಷ್ಯ? ಯಾಕೆ ಪಾಪ ಮಾಡ್ತಾನೆ? ಅರ್ಜುನ ಇದನ್ನೇ ಕೇಳ್ದ. ಅದಕ್ಕೆ ಪರಮಾತ್ಮ ಹೇಳ್ದ, ಹೇ ಅರ್ಜುನ, ಮನುಷ್ಯ ಯಾಕೆ ಪಾಪ ಮಾಡ್ತಾನಂದ್ರೆ ನೋಡಿ, ಎಲ್ಲ ಧಾರ್ಮಿಕ ಗ್ರಂಥಗಳು ಆಕ್ಷೇಪಣೆ ಮಾಡ್ಯಾವ ಇದನ್ನು. ಬೈಬಲ್ದಾಗ, ಕುರಾನದಾಗ, ತಾವೋ ಚೀನಾ ದೇಶದ ತಾವೋ ಧರ್ಮದ ತಾವೋ ಗ್ರಂಥ ಇದೆ, ಅದನ್ನು ಓದಿದೆ ನಾನು. ಎಲ್ಲ ಧರ್ಮ ಜಗತ್ ಪ್ರಸಿದ್ಧ ಏನು ಧರ್ಮಗಳದಾವ, ಎಲ್ಲ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಎತ್ತಲಾಗಿದೆ. ಈ ಪ್ರಶ್ನೆಯನ್ನು ಉದ್ಭವ ಮಾಡ್ಕೊಂಡಿದ್ದಾರೆ, ಪ್ರಶ್ನೆ ಹಾಕ್ಕೊಂಡಿದ್ದಾರೆ, ಅದರ ಉತ್ತರ ಹೇಳುವಲ್ಲಿ ಫೇಲ್ ಆಗಿದ್ದಾರೆ, ಸೈಂಟಿಫಿಕ್ ಆಗಿಲ್ಲ. ಕುರಾನ್ ಹೇಳ್ತದೆ, ಯಾಕೆ ಮನುಷ್ಯ ಆದ್ಮಿ ಪಾಪ ಮಾಡ್ತಾನೆ ಅಂತಂದ್ರೆ ಏನು ಹೇಳ್ತದೆ? ಸೈತಾನ್ ಅದನಂತ ಅವ ಪಾಪ ಮಾಡಿಸ್ತಾನಂತ. ಬೈಬಲ್ ಹೇಳ್ತದೆ ಡೆವಿಲ್ ಪಾಪ ಮಾಡಕ್ಕೆ ಹಸ್ತದಂತ. ಆದರೆ ಗೀತಾ ಹೇಳ್ತದೆ ಯಾಕೆ ಮನುಷ್ಯ ಪಾಪ ಮಾಡ್ತಾನೆ ಅಂತ ಕೇಳಿದರೆ, ಗೀತಾ ಬಹಳ ಸೊಗಸಾಗಿ ಹೇಳ್ತು. ಯಾಕೆ ಮನುಷ್ಯ ಪಾಪ ಮಾಡ್ತಾನೆ ಅಂತಂದರೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಈ ಕಾಮ, ಈ ಕ್ರೋಧ, ಈ ಮೋಹ, ಈ ಷಡ್ವರ್ಗಗಳಿದಾವಲ್ಲ, ಇವೇ ಮನುಷ್ಯನಿಗೆ ಪಾಪ ಮಾಡಕ್ಕೆ ಹಚ್ಚು ಅಂತ ಹೇಳದ ಪರಮಾತ್ಮ. ಆಶಾ ಮನುಷ್ಯನಿಗೆ ಪಾಪ ಮಾಡಕ್ಕೆ ಹಚ್ತದೆ. ವೈಷಯಿಕ ಆಶಾ ಡಾಕ್ಟ್ರ್ ಹೇಳ್ಯಾರ ಡಯಾಬಿಟಿಸ್ ಐತ್, ಸ್ವೀಟ್ ತಿನ್ನಬೇಡ, ಜಾಮೂನ್ ತಿನ್ನಬೇಡ, ರಸಗುಲ್ಲ ತಿನ್ನಬೇಡ, ಹೋಳಿಗೆ ಅಂತೂ ಉಣಬೇಡ. ಇವಂಗೂ ಗೊತ್ತದ ಉಂಡ್ರೆ ತ್ರಾಸ ಆಗ್ತದೆ ಅಂತ ಹೇಳಿ. ಎಷ್ಟು ಮಂದಿ ಡಯಾಬಿಟಿಸ್ ರೋಗಗಳು ಹೋಳಿಗೆ ಉಣಂಗಿಲ್ಲ, ಜಾಮೂನ್ ತಿನ್ನಂಗಿಲ್ಲ ಹೇಳ್ರಿ? ಮನ್ಯಾಗ ಹೆಣ್ತಿ ಆಕ್ಷೇಪ ಮಾಡ್ತಾಳೆ, ಮಗಳ ಆಕ್ಷೇಪ ಮಾಡ್ತಾಳೆ, ಮಗ ಬ್ಯಾಡ ಅಂತಾನ. ಈ ಮುದುಕರು ಮೊಮ್ಮಕ್ಕಳ ಕಡೆಯಿಂದ ಕಳ್ಳ ಹಾದಿ ಹುಡುಕಿ ತಿನ್ನಂಗಿಲ್ಲ. ಎಷ್ಟು ಮಂದಿ ನೋಡಿಲ್ಲ ನಾನು. ನಮ್ಮಲ್ಲೊಬ್ರು ಸ್ವಾಮಿಗಳಿದ್ರು, ಅವ್ರ ಹೆಸರು ಹೇಳೋದು ಬೇಡ ಪಾಪ, ಮತ್ತು ಅವ್ರಿಗೆ ಡಿಗ್ರೇಡ್ ಮಾಡ್ದಂಗೆ ಆಗ್ತದೆ. ನಾನೇ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಿದ್ದೆ ಅವನಿಗೆ. ನಮ್ಮ ಎದುರಿಗೇನೆ ಡಾಕ್ಟ್ರ್ ಹೇಳಿದರು, ಸ್ವಾಮಿಗಳೇ ನೀವು ಇನ್ನು ಹೋಳಿಗೆ ಉಂಡ್ರಿ ಅಂತಂದ್ರೆ ನೀವು ಇನ್ನು 3 ತಿಂಗಳದಾಗ ಉಳಿಯಂಗಿಲ್ಲ ಅಂತ ನನ್ನ ಎದುರಿಗೆ ಹೇಳಿದ್ದ. ನೋಡು, ಅಗದಿ ಕ್ಲೋಸ್ ಫ್ರೆಂಡ್ ಅವ. ಬ್ಯಾಡ್ರಿ, ಇನ್ನು ಬಿಟ್ಟು ಬಿಡ್ರಿ. ಆಯ್ತು ರೀ, ಇನ್ನು ಹೋಳಿಗೆ ಮುಟ್ಟಂಗಿಲ್ರಿ ಅಂದರು. ಮುಂದೆ ಯಾವುದೋ ಕಾರ್ಯಕ್ರಮದಾಗ ಅಲ್ಲಿ ಗೌಡ್ರ ಮನೆಗೆ ಹೋಗಿದ್ದೆವು. ನಮ್ಮ ಎದುರಿಗೆ ಕುಂತಾನ, ಹೋಳಿಗೆ ಶಿಕರಣೆ ಅಂದ್ಕೊಂಡು ಹಾಕೊಂದು ಅಂತ ಹಾಕ್ಸ್ಕೊಂಡೇ ಬಿಟ್ಟ. ಹ್ಯಾಂಗೋ ಸ್ವಾಮಿ ಅಂದನ. ಹೋಳಿಗೆ ಬ್ಯಾಡ ಅಂದಾನ. ಇಬ್ರು ಕೂಡ ನಾವು ಹಾಸ್ಪಿಟ್ಲಿಗೆ ಹೋಗಿವಿ. ಹೋಳಿಗೆ ಬ್ಯಾಡ ಅಂದಾರ, ಮತ್ತೆ ಹೋಳಿಗೆ ನಿಡಿಸ್ಕೊಂಡು ಹೋಳಿಗೆ ಉಂಡೆ ಅಂದ್ರೆ 3 ತಿಂಗಳದಾಗ ಹೋಗ್ತೀನಿ ಅಂತಂದೆ ನಾನು. ಅವ ಅಂದ, ಹೋಳಿಗೆ ಉಣ್ಲಿಕ್ಕಂತಂದ್ರೆ ಇದ್ದರೆ ಏನು ಮಾಡೋದು ಇತ್ಬಿಡ್ರಿ ಅಂತ. ನನಗೆ ಭಾರಿ ಆಶ್ಚರ್ಯ ಅನ್ನಿಸ್ತು. ಹೋಳಿಗೆ ಹೊಡಿದಾರೆ, ಹೋಗೋದಾರಿ. ಅಲ್ಲಿ ತ್ರಾಸ ಆಗ್ತದಂತ ಗೊತ್ತಾದ್ರೂ, ಕಾಲು ಕಡಿತಾರಂತ ಗೊತ್ತಾದ್ರೂ, ಐಸೈಟ್ ಲೋ ಆಗ್ತದೆ, ಕಣ್ಣು ಹೋಗ್ತಾವಂತ ಗೊತ್ತಾದ್ರೂ, ಕಿಡ್ನಿ ಹೋಗ್ತದಂತ ಗೊತ್ತಾದ್ರೂ,
ಕಾಲು ಕಡಿಸ್ಕೊಳ್ಳೋ ಪ್ರಸಂಗ ಬರ್ತದೆ, ಗ್ಯಾಂಗ್ರೀನ್ ಆಗ್ತದಂತ ಎಷ್ಟು ಗೊತ್ತಿದ್ರೂ ಹೋಳಿಗೆ ಹೊಡಿಬೇಕಂತಾನಂದ್ರೆ ಏನದು ಕಾಮ. ಕಾಮ ಅಂದ್ರೆ ಏನ್ರಿ? ಬಯಕೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಈ ಕಾಮ ಬಯಕೆ ಅಂಬತಕ್ಕಂಥದ್ದು ಮನುಷ್ಯನಿಗೆ ಪಾಪ ಮಾಡಲಿಕ್ಕೆ ಹಸ್ತದೆ. ಇವತ್ತು ನೀ ಏನೇನು ಕಷ್ಟ ಅನುಭವಿಸ್ತೀಯ ಅದೆಲ್ಲವೂ ನೀ ಮಾಡಿದ ಪಾಪದ ರಿಸಲ್ಟ್ ಐತದು. ನೀ ತಪ್ಪು ಮಾಡಿದ್ದರ ಪ್ರತಿಫಲ ಅನುಭವಿಸ್ತಾ ಇದೀಯ. ನೆನ್ಪಿಟ್ಕೋಬೇಕು. ತಪ್ಪು ಮಾಡಿ ತಪ್ಪಿಸ್ಕೊಂತೀನ್ರಿ, ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ತಪ್ಪು ಮಾಡಿ ತಪ್ಪಿಸ್ಕೊಂತಿ. ನೀ ಮಾಡಿದ ಪಾಪವೆಂಬ ಪತ್ರದ ಮ್ಯಾಗ ನಿನ್ನ ಹೆಸರೈತಿ, ಎಲ್ಲಿಗೆ ಹೋದ್ರೂ ಹೊಳ್ಳಿ ನಿನ್ನ ಹತ್ರನ ಬರೋದದು. ನೀ ಮಾಡಿದ್ದು ನಿನಗ. ಅದಕ್ಕೆ ಭಾಳ ಚಂದ ಜ್ಞಾನಿಗಳು ಹೇಳ್ತಾರ, ರಿಸಲ್ಟ್ ಆಫ್ ಹಿಸ್ ಪಾಸ್ಟ್ ಆ್ಯಕ್ಷನ್ಸ್. ಇವತ್ತು ನೀ ಏನು ಪಡಿತಾ ಇದೆಯಲ್ಲ ಇದು ನೀ ಮಾಡಿದ್ದೈತಪ್ಪ. ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಹೆಲ್. ಓಶೋ ಹೇಳುವ ಮಾತಿದು. ಬಹಳ ದೊಡ್ಡ ತತ್ವಚಿಂತಕಮ. ಅವರ ವಿಚಾರಗಳು ಕೇಳಿದ್ರೆ ಬಹಳ ಆಶ್ಚರ್ಯ ಅನ್ನಿಸ್ತಿರ್ತದೆ. ಓಶೋ ಹೇಳ್ತಾರೆ, ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಹೆಲ್. ನಿನ್ನ ನರಕವನ್ನು ನೀನೇ ಸೃಷ್ಟಿ ಮಾಡಿಕೊಳ್ಳವಪ್ಪ. ನೀ ಮಾಡಿದ ತಪ್ಪು ನಿನ್ನ ಬದುಕನ್ನು ನರಕಮಯವಾಗಿ ಮಾಡ್ತಾ ಇದೆ. ನಿನಗೆ ಮಜಾ ಅನ್ನಿಸ್ತದೆ, ಈಗ ಪಾಪ ಮಾಡಾಗ ಮಜಾ ಅನ್ನಿಸ್ತದೆ. ಅದರ ರಿಸಲ್ಟ್, ಅದರ ಪರಿಣಾಮ, ಅದು ಪರಿಣಾಮ ಅನುಭವಿಸುವಾಗ ಅದನ್ನು ನೀವು ಮರ್ತು ಬಿಟ್ಟಿರ್ತೀಯ. ಪಾಪ ಮಾಡಿ ಮರ್ತು ಬಿಟ್ಟಿರ್ತೀಯ. ಆದರೆ ಪರಮಾತ್ಮ ಮರೆಯೋದಿಲ್ಲ, ಪ್ರಕೃತಿ ಮರೆಯೋದಿಲ್ಲ. ನೀ ಮಾಡಿದ್ದು ನಿನಗೆ ಬರ್ತದೆ. ಸುಮ್ಮನೆ ನಾನು ತಮಾಷೆಗೆ ಉದಾಹರಣೆ ಹೇಳ್ತಿರ್ತೀನಿ. ಒಬ್ಬ ಕುಡುಕ MLA ಬೇಯ್ದಿದ್ನಂತ. ಅವ್ರದ್ದೊಂದು ಪಾರ್ಟಿ ಒಂದೊಂದು ಪಾರ್ಟಿ ಇರಬೇಕು. ಈ ಕುಡ್ದಾಗ ಎಲ್ಲಿಂದ ಧೈರ್ಯ ಬರ್ತದೋ ಅವ್ನು ಇಟ್ಟು ಸಂಭಾವಿಸಿರ್ತಾನೆ ಮನುಷ್ಯ. ಕುಡ್ದಾಗ ಇಂಥ ಧೈರ್ಯ ಬಂದಿರ್ತದೆ ಅವನಿಗೆ. ಯಾರು ಕಾಣಂಗಿಲ್ಲ ನೋಡ್ರಿ. ಅವಾಗ ಏನು ಭಾರಿ ಬಹದ್ದೂರ ಆಗಿಬಿಟ್ಟಿರ್ತಾನೆ. ಕುಡ್ದಾಗ ಅಷ್ಟು ಧೈರ್ಯ ಬಂದಿರ್ತಾನೆ ಅವನಿಗೆ. MLAಗ ಬಾಯಿಗೆ ಬಂದಂಗೆ ಬೇಯ್ದ. MLA ಕುಡ್ದಾನ, ಮಂದ್ಯಾಗ ಬೇಯ್ಲಕತ್ತಾನ. ಈಗ ನಾ ರಿಯಾಕ್ಷನ್ ಮಾಡಿದರೆ ಅದು ಕುಡ್ದದ ಇವ್ಗೆ ತಿಳಿಯಂಗಿಲ್ಲ ಅಂತಾರೆ. ಇವನಿಗೆ ಹೆಂಗೆ ನಾವು ಪನಿಷ್ಮೆಂಟ್ ಕೊಡಬೇಕು ಹಂಗೆ ಮಾಡೋಮಂತ ತಾಳ್ಕೊಂಡ ಆದರೂ ಅವನು ಸಭಾ ಮುಗೀತಾನ, ಇವ ಬೈಕೊಂತಾನೆ ಇದ್ದ ಮಂದ್ಯಾಗ. ಮರುದಿವ್ಸ ಅವ್ರ ಫಾಲೋವರ್ಸ್ ಇರ್ತಾರಲ್ಲ ಎಲ್ಲರೂ ಸರಿ, ಸಾಯ್ಬರ ಅವನ ಮ್ಯಾಗ ಆ್ಯಕ್ಷನ್ ತಗೊಳ್ಳೋದೇ ರೀ. ಅವನ ಮೇಲೆ ಮಾನಹಾನಿ ಕೇಸ್ ಹಾಕೊಂಬರಿ. ಮಾನಹಾನಿ ಕೇಸ್ ಹಾಕಿದ್ರು. ವಿಚಾರಣೆ ನಡೀತು. ಇವ ಕುಡ್ದಾಗೇನೋ ಬೇಯ್ದಿತ್ತು. ಹಿಂದ್ಗಡೆ ಭಾಳ ಸಮಸ್ಯೆ ಆಯಿತು. ಹೋಗಿ ಲಾಯರಿಗೆ ಕೈಕಾಲು ಹಿಡ್ಕೊಂಡ. ಅವರು MLA ಸಾಹೇಬ್ರು ಅದ ರೀ, ಹೆಂಗಾರ ಮಾಡಿ ಅವ್ರ ಕೈಯಾಗಿಂದ ನಾನು ಉಳಿಸ್ರಿ, ನೀವೇನಂತೀರಿ ಫೀಸ್ ತೊಗೊಳ್ರಿ ಅಂತ ಫೀಸ್ ಮಾತಾಡಿದ್ರು. ಒಂದು 50,000 ರೂಪಾಯಿ. ನೀ ಏನು ಚಿಂತೆ ಮಾಡಬೇಡ. ಅವ ಪ್ರಸಿದ್ಧ ಲಾಯರ್ ಇದ್ದ. ಪ್ರಸಿದ್ಧ ಲಾಯರ್ ಅಂದ್ರೆ ಯಾರು? ಸುಳ್ಳು ಇದ್ದದ್ದು ಕರೆ ಮಾಡವ, ಕರೆ ಇದ್ದದ್ದು ಸುಳ್ಳು ಮಾಡವ. ನಾ ನಿನ್ನ ಉಳಿಸ್ಕೊಂತೀನಿ, ಏನು ಚಿಂತೆ ಮಾಡಬೇಡ ಅಂತಂದ. ಶಾಣೆ ಇದ್ದ ಲಾಯರ. ಅವ ಕುಡುಕಗ ಒಂದು ಮಾತು ಹೇಳಿದ್ನಂತೆ. ಅವ್ರ ಮಾತು ಭಾಳ ಕಿಮ್ಮತ್ತಿನಿರ್ತಾವ. ಮತ್ತು ಅವರು ಮಾತಾಡೇ ಗಳಿಸೋರಲ್ಲ. ನನ್ನ ಒಂದು ಮಾತು ಕೇಳು. ನೀ ಕೋರ್ಟ್ನಾಗ ಬಂದ ಮೇಲೆ ಯಾರು ಮಾತಾಡ್ಸಿದ್ರು ಮಾತಾಡಬೇಡ. ನೀನು ಏನಂತಿರೋದು ಇದು ಮೂಕ ನಂಗೆ ವರ್ತನ ಮಾಡಿ ಯಾರು ಮಾತಾಡ್ಸಿದ್ರು ಇಟ್ಟು ಅನ್ಕೊಂತ ಕುಂದ್ರು. ಲಾಯರ್ ಮಾತಾಡಿಸ್ಲಿ, ಜಡ್ಜ್ ಮಾತಾಡಿಸ್ಲಿ, ನ್ಯಾಯಾಧೀಶ ಮಾತಾಡಿಸ್ಲಿ, ಯಾರು ಮಾತಾಡಿದ್ರೆ ನೀನು ಆವು ಅಂತ ಇಟ್ಟೆ ಮಾಡ್ಕೊತ ಕೈ ಮಾಡ್ಕೊತ ಕುಂದ್ರು. ನೀನು ಪಾರ್ ಮಾಡ್ತೀನಿ ಅಂದ. ಕೋರ್ಟ್ನಾಗ ಬಂದ. ಲಾಯರ್ ಕೇಳ್ದ, ಈ MLA ಸಾಹೇಬ್ರಿ ನೀ ಬೈದಿ ಏನಪ್ಪ? ಅನ್ಕೊತ ಕುಂತೀವ. ಜಡ್ಜ್ ಕೇಳ್ದ,
ಅವನು ಏನು ಕೇಳಿದ್ರು ಎಲ್ಲರಿಗೂ ಹ್ಞೂ ಅನ್ಕೊಂತ ಇಷ್ಟಂತ ಹ್ಞೂ ಅಂತ ಅನ್ಕೊಂತಾನೆ ಕುಂತ. ಅವ್ರಂದರು ಇವ ಲಾಯರ್ ಅಂದ, ಹ್ಯಾಂಗೆ ಬೈತಾನೆ ಹೇಳ್ರಿ ನಮ್ಮ ಕಕ್ಷಿದಾರ, ಪಾಪ ಅದು ಮೂಕೈತಿ, ಸುಮ್ಮನೆ ಇವರು ಅವು ಪಾರ್ಟಿ ಭಾಜಿ ಮಾಡಿ ಅವನ ಮ್ಯಾಗ ಸುಮ್ಮನೆ ಆರೋಪ ಮಾಡ್ಯಾರಿ, ಪಾಪ ಅದು ಮೂಕೈತ್ರಿ, ಅದು ಹೆಂಗೆ ಬೈತಾನ್ರಿ ಅವ ಅಂಥೇಳಿ ವಾದ ಮಾಡ್ದ. ಕ್ಲೋಸ್ ಆಯ್ತು ಮ್ಯಾಟರು, ಕಡೆಕಾದ, ಶಿಕ್ಷೆಯಿಂದ ಪಾರಾದ, ಹೊರಗೆ ಹೊಂಟಿದ್ದ. ಲಾಯರ್ ಬಂದು ಕೇಳಿದಂತ, ಆಯ್ತಪ್ಪ ನಿಮ್ಮ ಕಡೆಕ್ ಮಾಡೀವಿ, ನಮ್ಮ ಫೀಸ್ ಕೊಡು ಅಂದ್ಕೊಂಡೇನೆ ಅವನೇ ಶುರು ಮಾಡಿದಂತೀವ. ಲಾಯರ್ ಅಂದ, ಏನೋ ನಾ ಕಲಿಸಿದ್ದು ನನಗೆ ನನಗೆ ಹೊಳ್ಳಿ ಬಂದ, ಇದು ಪ್ರಕೃತಿ ಅಂದರೆ ಭಾಳ ಮಜಾ ಐತಿ, ನಿಂದು ವಾಪಸ್ ನಿನಗೇ ಬರ್ತದೆ ಅಲ್ಲ. ನೀವು ಬಿಜಾಪುರಕ್ಕೆ ಹೋಗಿರ್ಬೇಕು, ಆ ಗೋಳ್ಗುಂಬಟ್ಟಿ ಇದೆ ನೋಡ್ರಿ, ನೀವೇನಂತೀರ ಅದು ಹೊಳ್ಳಿ ನೀವು ಒಂದು ಸಲ ಅಂದ್ರೆ ಅದು ಹೊಳ್ಳಿ 7 ಸಲ ಅಂತದ. ಯಾವನೊಬ್ಬ ಭಾಳ ಮಜಾ ಜೋಕ್ ಮಾಡ್ಯಾನ ಅದ್ರ ಮ್ಯಾಗ. ಅದು ಒಂದು ಸಲ ಅಂದ್ರೆ ಅದು 7 ಸಲ ಅಂತದಲ್ರಿ. ಯಾಕ ಅಂತಂದರೆ ಬಿಜಾಪುರ ಕಡೆ ಮಂದಿಗೆ ಒಮ್ಮೆ ಹೇಳಿರ್ತಿಲ್ಲ, ಹಿಂಗೆ 7 ಸಲ ಹೇಳಿದ್ರೆ ಗೊತ್ತಾಗ್ತದವ್ರಿ, ಅದಕ್ಕೆ ಅದು 7 ಸಲ ಹೇಳ್ತದ ಅಂತ ಹೇಳ್ತಾರೋ. ಸುಮ್ಮನೆ ಮಜಾಕ್ ಜೋಕ್ ಮಾಡಕ್ಕೆ ಹೇಳ್ತಾರೆ. ಹ್ಯಾಂಗೆ ಗೋಳ್ಗುಮ್ಮಟದಾಗ ಹೋಗಿ ನೀ ಏನಂತೀವಿ ರೀ ಅಂದ್ರೆ ರೀ ವಾಪಸ್ ಬರ್ತದೆ ಅಲ್ಲ, ಎಲ್ಲೋ ಅಂದ್ರೆ ಎಲ್ಲೋ ವಾಪಸ್ ಬರ್ತದೆ. ನೀ ಏನಂತೀವಿ ಹೆಂಗೆ ಹೊಳ್ಳಿ ಅದು ನಿನಗೆ ವಾಪಸ್ ಬರ್ತದೆ ನೋಡು. 1 ಅಲ್ಲ 7 ಆಗಿ ವಾಪಸ್ ಬರ್ತದಲ್ಲ, ಹಾಗೆ ಈ ಪ್ರಕೃತಿಯಲ್ಲಿ, ಈ ಪ್ರಪಂಚದಲ್ಲಿ ನೀ ಏನು ಹೊರಗೆ ಕಳಿಸ್ತದೆ ಅದು ನಿನ್ನ ಪಾಲಿಗೆ ವಾಪಸ್ 7 ಪಟ್ಟಾಗಿ ಬರ್ತದೆ. ಅದರ ಅಭಿಪ್ರಾಯ ನಾನು ಹಿಂಗೆ ಚಿಂತನೆ ಮಾಡಿದ್ದೇನೆ. ನೀ ಏನು ಮಾಡ್ತೀವಿ ಅದನ್ನು ಪಡಿತೀವಿ. ಇದು ಸಿದ್ಧಾಂತ ಐತಿ, ಇದು ಕರ್ಮ ಸಿದ್ಧಾಂತ ಐತಿ. ಕರ್ಮ ಸಿದ್ಧಾಂತವನ್ನು ಅಲಗಳಿಲಿಕ್ಕಾಗೋದಿಲ್ಲ. ಭಾಳ ಮಂದಿ ಇದನ್ನು ಅಲಗಳಿತಾರ. ನಾನು ಕೇಳ್ತೀನಿ, ಒಂದೇ ತಾಯಿಯಿಂದ ಹುಟ್ಟಿದಂಥ 4 ಜನ ಮಕ್ಕಳದಾರ. ಒಬ್ಬ ಬುದ್ಧಿವಂತ ಅದಾನ, ಒಬ್ಬ ದಡ್ಡ ಅದಾನ. ಹೋಲಿ ಬುದ್ಧಿವಂತ ದಡ್ಡ ಬೇಡ ಇರಲಿ. ಒಬ್ಬ ಕುಂಟ ಅದಾನ, ಒಬ್ಬ ಕುರುಡದಾನ, ಒಬ್ಬ ಚಂದ ಅದಾನ. ಹಿಂಗೆ ಯಾಕೆ ಬೇಡ? ಒಮ್ಮಿಂದ ಒಮ್ಮಲಿಗೆ ನೋಡ್ರಿ ಒಬ್ಬನಿಗೆ ಕ್ಯಾನ್ಸರ್ ಆಗಿಬಿಡ್ತದೆ. ಈ 4 ಮಂದಿ ಪೈಕಿ ಒಳಗೆ ಅವಾಗ ಒಪ್ಪಗ ಯಾಕೆ ಕ್ಯಾನ್ಸರಪ್ಪ? ಎಷ್ಟು ಸಫರ್ ಆಗ್ತಾರೆ, ಎಷ್ಟು ಕಷ್ಟ ಅನುಭವಿಸ್ತಾರೆ. ನಮ್ಮ ಪ್ರಶ್ನೆ ಏನು, ಈ ಊರಾಗ ಎಷ್ಟು ಮಂದಿ ಅದಾರ? ಅವ ಅಲ್ಲೊಬ್ಬ ಮತ್ತೊಬ್ಬ ಕುಡಿತಾನ, ಚಂತನೂ ಕುಡಿತದದು, ಕುಡ್ಕೊಂತ ಸೇದ್ಕೊಂತ ಹಾಗೆ ಇರ್ತದೆ. ಅದಕ್ಕೇನಾಗಿರಂಗಿಲ್ಲ, ಇದಕ್ಕೆ ಕ್ಯಾನ್ಸರ್ ಆಗ್ತದೆ. ಮತ್ತು ಅವ ಏನು ಹಂಗೆ ಮಾಡ್ತಾನಲ್ಲ, ಅದರ ತಪ್ಪು, ಮಾಡಿದ ತಪ್ಪ ಪ್ರತಿಫಲವನ್ನು ಅನುಭವಿಸ್ತಾನೆ. ಇವಿಗೆ ಯಾಕಂತ ಕೇಳಿದ್ರೆ ಕರ್ಮ ಫಲ ಅಂತ ನಾವು ಒಪ್ಪಲೇಬೇಕಾ? ಆದ್ರೆ ಒಂದು ಏನಾಗ್ತದೆ, ನಾವು ಮಾಡಿದಂಥ ಕರ್ಮದ ಫಲ ನಮಗೆ ವಾಪಸ್ ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಇದೊಂದು ಚೂರು ಟೈಮ್ ತಗೊಂತದ. ಬೀಜ ಬಿತ್ತಿದ ಕೂಡಲೇ ನಾಳೆಗೆ ಮರುದಿವ್ಸನ ಫಲ ಕೊಡಂಗಿಲ್ಲ. ಒಂದು 6 ತಿಂಗಳು 9 ತಿಂಗಳ ಫಲ ಕೊಡ್ಬೇಕಂದ್ರೆ, ಭೂಮಿಗೆ ಬಿದ್ದ ಬೀಜ ಫಲ ಕೊಡ್ಬೇಕಾಗಿತ್ತಂದ್ರೆ ಒಂದಿಷ್ಟು ಟೈಮ್ ಬೇಕಾಗಿಲ್ಲ? ಹಾಗೆ ನೀ ಮಾಡಿದಂಥ ಕರ್ಮವು ಅದು ಫಲ ಕೊಡಬೇಕಾಗಿತ್ತಂದ್ರೆ ಒಂಚೂರು ಟೈಮ್ ತಗೊತದೆ. ನೆನ್ಪಿಟ್ಕೊಳ್ಳಿ, ಈಗ ಮಾಡಿದ ತಕ್ಷಣ ಇವನಿಗೆ ಅದರ ಪ್ರತಿಫಲ ಆಗ್ತಿತ್ತಂದ್ರೆ ಮನುಷ್ಯ ಪಾಪ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಂತಂದು ನೋಡಿ. ಅದಕ್ಕೆ ಏನು ಮಾಡಿದ್ರು ನಡೀತದೆ, ನಡೆಯಂಗಿಲ್ಲ. ನೀ ಅತಿಯಾದ ಪಾಪ ಮಾಡಿದೆ ಅಂದ್ರೆ ತಕ್ಷಣಕ್ಕೆ ಅದು ಫಲ ಕೊಡ್ತದೆ. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದೆ, ಭಾಳ ಚಂದ ಹೇಳಿದೆ, ಅವಧಿ ಸತಕ್ಕೆ ಹೇಳಿದಾರು. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈರಿಹೈವ ಫಲಮಸ್ನುತೆ. ಶಾಸ್ತ್ರ ಹೇಳದ, ಅತಿಯಾದ ಪಾಪ ಮಾಡಿದೆ ಅಂದ್ರ, ಅತಿಯಾದ ಪುಣ್ಯ ಮಾಡಿದೆ ಅಂದ್ರ
ಉತ್ಕಟವಾದಂಥ ಪುಣ್ಯ, ಹೆಚ್ಚಿನದಾಗಿರ್ತಕ್ಕಂಥ ಪಾಪ 3 ವರ್ಷದ ಫಲ ಕೊಡ್ತದೆ ಅಂತ ಹೇಳ್ತಾರೆ ಅವರು. ಅತೀ ಕೆಟ್ಟ ಪಾಪ ಮಾಡಿದೆ ಅಂತಂದರೆ 3 ವರ್ಷದಾಗ ಅದರ ರಿಸಲ್ಟ್ 3 ವರ್ಷ. ಇನ್ನೂ ಅತಿಯಾದ ಪಾಪ ಮಾಡಿದೆ ಅಂದ್ರೆ 3 ತಿಂಗಳ ಅಂತ ಹೇಳ್ತಾರೆ ಅವರು. ಅತಿಯಾದ ಪಾಪ ಅಂದ್ರೆ ಯಾವುದ್ರಿ? ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋ ಹತ್ಯೆ, ಗುರು ಹತ್ಯೆ, ಜ್ಞಾನಿಗಳ ಮನಸ್ಸು ನೋಯಿಸುವಂಥದ್ದು, ಮಹಾತ್ಮರನ್ನ ಕೊಲೆ ಮಾಡ್ತಕ್ಕಂಥದ್ದು, ಇಂಥವೆಲ್ಲ ಏನದವಲ್ಲ ಇವು ಅತಿಯಾದ ಪಾಪ. ಇವು 3 ತಿಂಗಳದಾಗ ಫಲ ಕೊಡ್ತಾವೆ. 3 ತ್ರಿವಿರ್ ಪಕ್ಷಯ ಅಂದ್ರೆ ಅವರು. ತ್ರಿವಿರ್ ಪಕ್ಷಯ ಅಂದ್ರೆ ಏನ್ರಿ? 3 ವಾರ ಅಂದ್ರೆ 1.5 ತಿಂಗಳ ಅಷ್ಟೇ ಅಲ್ಲ, ತ್ರಿವಿರ್ ದಿನ ಅಂತ ಹೇಳಿದಾರೆ. 3 ದಿನದಾಗ ನೀ ಮಾಡಿದ ಪಾಪದ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗ್ತದೆ. ಸಿದ್ಧಾರೂಢರ ಚರಿತ್ರೆಯಲ್ಲಿ ಅಂಥ ಒಂದು ಪ್ರಸಂಗವನ್ನು ಇವತ್ತಿನ ಈ ಸಬ್ಜೆಕ್ಟಿಗೆ ಬಹಳ ಹೋಲಿಕೆಯಾಗತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ. ಸಿಂದಗಿಯವರು ಬರೆದಿದ್ದಾರೆ, ಇದನ್ನು ಭಾಳ ಸೊಗಸಾಗಿ ಬರೆದಿದ್ದಾರೆ. ಹುಬ್ಬಳ್ಳಿಯ ಬೊಮ್ಮಾಪುರ ಓಡಿ ಒಳಗ ಸಿದ್ಧಾರೂಢ ಮಠಕ್ಕೆ ನಡ್ಕೊಳ್ಳುವಂಥ ಒಂದು ಮನೆತನ, ಅದು ಮುರುಗೋಳದವ್ರ ಮನೆತನ. ದೊಡ್ಡ ಕುಟುಂಬ ಅವ್ರದ್ದು. ಶ್ರೀಮಂತರು ಹೌದು, ಹೃದಯ ಶ್ರೀಮಂತರು ಹೌದು, ಬಾಹ್ಯದಲ್ಲಿಯೂ ಶ್ರೀಮಂತರು ಹೌದು. ಒಳ್ಳೆಯ ಸಂಸ್ಕಾರವಂತ ಶ್ರೀಮಂತರು ಇರ್ತಾರೆ ಜಗತ್ತಿನಾಗ. ಬಹಳ ದೊಡ್ಡ ಮನೆತನ ಮುರುಗೋಡು ಮನೆತನ ಅಂತಂದರೆ, ಸಿದ್ಧಾರೂಢರ ಮಠದಿಂದ ಊರಾಗ ಪಲ್ಲಕ್ಕಿ ಮೆರವಣಿಗೆ ಹೊಂಟ್ರೆ ಅವ್ರ ಮನೆ ಮುಂದೆ ಪಲ್ಲಕ್ಕಿ ಪೂಜೆ ಆಗಬೇಕು ಪ್ರತಿ ವರ್ಷ. ವರ್ಷದೊಳಗೆ 2 ಸಲ ಸಿದ್ಧಾರೂಢಪ್ಪನವ್ರು ನಮ್ಮ ಮನೆ ಕರೆಸೋರು, ವೈಭವದಿಂದ ಪಾದ ಪೂಜಾ ಮಾಡೋರು, ಬಡ ಬಗ್ಗರಿಗೆ ಪ್ರಸಾದ ಮಾಡಿಸೋರು, ದಾನ ಧರ್ಮ ಪುಣ್ಯದ ಕೆಲಸ ಮಾಡಲಿಕ್ಕೆ ಬಹಳ ಹೆಸರಾದಂಥ ಮನೆತನ ಮುರುಗೋಡು ಮನೆತನ. ಯಾವತ್ತೂ ಗುರು ಸೇವಾ ಮಾಡ್ತಿದ್ರು. ಮಠದಾಗ ದಾಸೋಹ ಮಾಡೋರು, ಮನೆ ಮಂದೆಲ್ಲ ಸಂಸ್ಕಾರವಂತರು. ಮೈ ಮುರಿದು ಮಠದಾಗ ಗುರು ಸೇವಾ ಮಾಡ್ತಿದ್ರು. ಸಿದ್ಧಾರೂಢಪ್ಪನವರು ಅವ್ರ ಮನೆಗೆ ಬಂದಾಗೆಲ್ಲ ಒಬ್ಬಾತ ಸೇರ್ಲಾರ್ದಂಥ ಮನುಷ್ಯ ಇದ್ದಾವ. ಭಾಳ ಅಸಭ್ಯನಾಗಿ ನಡ್ಕೊಳ್ತಿದ್ದ. ಆ ಬೊಮ್ಮಾಪುರ ಓಣಿ ಒಳಗೆ ಸಿದ್ಧಾರೂಢರನ್ನು ಸೇರ್ಲಾರ್ದಂಥ ಮನುಷ್ಯ ಇದ್ದಪ್ಪ. ಅವನ ಹೆಸರು 3000ಪ್ಪ. ಒಂದು ಸಲ ಏನಾಗಿದೆ, ಮುರುಗೋಡ ಮಾರುತಿಯಪ್ಪನವರು ಅವ್ರ ಬ್ರದರ್ ಪಂಡಿತ್ ಪೀತಾಂಬರಪ್ಪನವರು ಜೋಗುಳ ಪದ ಬರೆದವರು. ಜೋ ಗುರು ಸಿದ್ಧಾರೂಢ. ಅದರಾಗ ಇಂಥ ಚಂದ ಸಕಲ ವೇದಾಂತದ ಪ್ರಕ್ರಿಯೆಗಳನ್ನು 32 ನುಡಿಯ ಜೋಗುಳ ಪದ್ಯದಲ್ಲಿ ಎಲ್ಲ ವೇದಾಂತದ ಪ್ರಕ್ರಿಯೆಗಳನ್ನು ಹೇಳಿಬಿಟ್ಟಿದೆ ನೋಡ್ರಿ. ಅಧ್ಯಾಸ ವಿಷಯವನ್ನು 2-3 ಚರಣದ ತ್ರಿಪದಿ ರೂಪದಲ್ಲಿರ್ತಕ್ಕಂಥ ಹಾಡಿನೊಳಗೆ ಹೇಳ್ತಾನೆ. ಎಂಥ ಪಾಂಡಿತ್ಯ ಅಂತಿರೋದು. ಮುದ್ದು ಮಗನೇ ಅಧ್ಯಾಸದ ಜಗವಲ್ಲ, ಗದ್ದಲಮಾಗಿ ತೋರ್ಪುದು ನಿಜವಲ್ಲ, ಬುದ್ಧಿವಂತರಿದನು ಪುಸಿ ಎಂಬುವರಲ್ಲ, ನಿನ್ನ ಹೊದ್ದಿ ತೋರ್ಪ ಕನಸಿನಂತೆ. ನೋಡಿ, 3 ಚರಣದಾಗ ಅಧ್ಯಾಸ ವಿಚಾರ ಹೇಳಿಬಿಟ್ಟ. ಇಂಥ ಅಪರೂಪದ ಸಾಹಿತ್ಯ. ಒಳ್ಳೆಯ ಅಧ್ಯಾತ್ಮ ಪ್ರಿಯರು. ಯಾವತ್ತು ಮನೆ ಮಂದೆಲ್ಲ ಟೈಮ್ ಸಿಕ್ಕಾಗ ಶಾಸ್ತ್ರ ಕೇಳಕ್ಕೆ ಹೋಗೋರು ಸಿದ್ಧಾರೂಢ ಮಠಕ್ಕೆ. ಜಾತ್ರೆ 7 ದಿನ ಅಂತೂ ಎಲ್ಲ ಮನೆ ಮಂದೆಲ್ಲ ಸೇವಾ ಮಾಡೋರು. ವರ್ಷದಾಗ ಒಮ್ಮೆ ಸಿದ್ಧಾರೂಢಪ್ಪನ ಮನೆಗೆ ಕರ್ಕೊಂಡು ಬಂದು ವೈಭವದಿಂದ ಪೂಜಾ ದಾಸೋಹ ಮಾಡ್ತಿದ್ರು. ಒಮ್ಮೆ ಸಿದ್ಧಾರೂಢಪ್ಪನ ಕರ್ಕೊಂಬಂದಾರ ಮನೆ ಮುಂದೆ ಪೆಂಡಾಲ್ ಹಾಕ್ಸ್ಯಾರ.
ಸಿಂಹಾಸನ ಮಂಟಪ ಹಾಕ್ಯಾರ, ಸಿಂಹಾಸನ ಶೃಂಗಾರ ಮಾಡ್ಯಾರ. ಓಣನ ಮಂದೆಲ್ಲ ಸೇರ್ಯಾರ. ಸಿದ್ಧಾರೂಢಪ್ಪನವ್ರು ಬಂದು ಮಂಟಪದಲ್ಲಿ ಸಿಂಹಾಸನದ ಮ್ಯಾಗ ಕೂತ್ಕೊಂಡಾರ. ಸಾವಿರಾರು ಮಂದಿ ಮುರುಗೋಡದವ್ರ ಮನೆಯೊಳಗೆ, ದೊಡ್ಡ ಮನೆ ಅದು, ಮನ್ಯಾಗ ಸಾವಿರಾರು ಮಂದಿ ಸೇರ್ಯಾರ. ಭಜನೆ ಮಾಡಕತ್ತಾರ, ಕೀರ್ತನ ಮಾಡಕತ್ತಾರ, ಆನಂದದ ಪ್ರಸಂಗ. ಆದರೆ 3,000 ಕುಡಿದು ಬಂದು ಅಸಭ್ಯನಾಗಿ ನಡ್ಕೊಳ್ಳೋದಷ್ಟೇ ಅಲ್ಲ, ಅಶ್ಲೀಲವಾಗಿ ಬೈಲಕತ್ತಿದ್ದ. ಎಷ್ಟು ಅಶ್ಲೀಲ, ಎಷ್ಟು ಅನಾಗರಿಕ ಪದಗಳನ್ನು ಬಳಸಿ ಬೈತಿದ್ದ ಅಂತಂದರೆ ಅದು ಕೇಳಿದ್ರೆ ಎಂಥವ್ರಿಗೂ ಸಹನೆ ಆಗ್ತಿರಲ್ಲ. ಅವ ಅಲ್ಲಿ ಎದುರಿಗೆ ನಿಂತು ಬೈತಾ ಇದ್ದಾನ. ಅಪ್ಪನವ್ರದ್ದು ಪೂಜಾ ಪ್ರಸಂಗ, ಮನಸ್ಸಿನಲ್ಲಿ ಯಾವ ವಿಕಾರ ಇಲ್ಲ. ಇವರು ಮುಂದೆ ಕುಂತು ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ ಅಂತ ಇವರು ಸ್ತುತಿ ಮಾಡ್ಲಕತ್ತಾರ. ಅವನಿಂದ ಮಾಡ್ಲಕತ್ತಾರ. ಸಿದ್ಧಾರೂಢಪ್ಪನವ್ರಿಗೆ ಇವರು ಸ್ತುತಿ ಮಾಡೋದು ಇವರು ಸ್ತುತಿ ಮಾಡೋದು ಅಷ್ಟೇ, ಅವ ಕುಡಿದು ಬೇಯೋದು ಅಷ್ಟೇ. ದೂಷಣೆ ಮಾಡಲದೊಂದೇ ಒಂದೇ, ಭೂಷಣ ಮಾಡಲದೊಂದೇ ಒಂದೇ. ಈಶನತ್ರಯದ ಆಶೆ ನೀಗಿ ನಿಂತ ಪರದೇಶಿಗೆ ದೂಷಣೆ ಮಾಡಲದೊಂದೇ ಒಂದೇ, ಭೂಷಣ ಮಾಡಲದೊಂದೇ. ಇಲ್ಲೆಲ್ಲ ಭೂಷಣ ಮಾಡ್ಯಾರ. ಏನು ಚಂದ ಭೂಷಣ ಮಾಡ್ಯಾರ, ಮಂಟಪ ರಚನೆ ಮಾಡ್ಯಾರ, ಸಿಂಹಾಸನ ಮ್ಯಾಗ ಕುಂದ್ರಿಸ್ಯಾರ, ಸ್ತುತಿ ಮಾಡ್ಲಾಕತ್ಯಾರ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದವು ನಿಮ್ಮಿಂದ ಅಂತ ಇವರು ಸ್ತುತಿ ಮಾಡ್ಲಾಕತ್ಯಾರ. ಅವನಿಂದ ಮಾಡ್ಲಾಕತ್ತಾನೆ. ಎಂಥ ನಿಂದ, ಎಂಥ ನಾಗರಿಕ ಶಬ್ದಗಳನ್ನು ಬಳಸಿ ಬೈತಿದ್ದ ಅಂತಂದರೆ ಯಾರಿಗೂ ಕೇಳಿಕಾಲಕ್ಕಿಲ್ಲ. ಅಪ್ಪನವ್ರಿಗೆ ಎರಡೂ ಒಂದೇ. ಅದಕ್ಕಷ್ಟು ದೊಡ್ಡವರಾದವರು. ಸ್ತುತಿ, ನಿಂದೆ, ಮಾನ, ಅಪಮಾನ. ನೆನ್ಪಿಟ್ಕೊಡ್ರಿ ನೀವೆಲ್ಲ ಆರೂಢರ ಭಕ್ತರಾಗಿ ಒಂದಿಷ್ಟರ ಇವು ಮನಸ್ಸಿನಾಗ ಉಳಿದ್ರೆ ನಿಮ್ಮ ಶಾಂತಿಯನ್ನು ಯಾರಿಂದಲೂ ಭಂಗ ಮಾಡಲಿಕ್ಕೆ ಆಗುವುದಿಲ್ಲ. ಏನಾಗ್ತದೆ? ಸ್ವಲ್ಪ ಸಹನೆ, ಸ್ವಲ್ಪ ತಾಳ್ಕೊಡ್ರಿ. ಮಾಡಿದ ತಪ್ಪ ಮಾಡ್ದವ ಅನುಭವಿಸ್ತಾನೆ. ಅದ್ರಾಗ ನೀವು ಯಾಕೆ ಭಾಗಿಯಾಗಬೇಕು? ಮನಸ್ಸಿಗೆ ಬಂದಂಗೆ ಬೇಲಾಕತ್ತಿದ್ದ. ಸಂತ ಸಿದ್ಧಾರೂಢ ಶಾಂತರಾಗಿ ಅದನ್ನು ಸಹನೆ ಮಾಡ್ಕೊಂಡಿದ್ರು. ಅದರ ಸಾತ್ವಿಕ ಹೃದಯ ಆದಂಥ ಮುರುಗೋಡದ ಮಾರುತಪ್ಪನವರಿಗೆ ಅದನ್ನು ಸಹನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಸಹನೆಗೂ ಒಂದು ಮಿತಿ ಇರ್ತದಲ್ಲ. ಅದು ಮಿತಿ ಮೀರಿದಾಗ ಏನು ಮಾಡೋದು? ಸರಿ ಬೇಕಪ್ಪ, ಎಲ್ತನ ನೀವು ಅಂತಿರ್ತಿಲ್ಲ ಒಂದು ಮಾತು, ಎಲ್ಲಿತನ ಸರಿ ಹೋದ್ರಿ, ಗ್ವಾಡಿಗೆ ಹತ್ತು ತನ ಸರಿ ಹೋದಪ್ಪ. ಗ್ವಾಡೆ ಹತ್ತಿದ ಹೆಂಗೆ ಸರಿಬೇಕು? ಸಹನೆ ಕಟ್ಟೆ ಹೊಡಿತವ್ರಿಗೆ 3,000 ಚಪ್ಪಲಿ ತೋರಿಸಿದಂತ ಈ ಭವಿಗೆ ಇವರು ಭಾಗತಾ ಇದಾರ. ಇವ ಕುಲ ಹನ್ನೊಂದು ಒಂದು ಮಾಡ್ಲಕ್ಕೆ ಹತ್ಯಾನ. ಧರ್ಮ ಹಾಳು ಮಾಡ್ಲಕ್ಕೆ ಹತ್ಯಾನ. ಎಲ್ಲರಿಗೂ ಮಠದಾಗ ಪ್ರವೇಶ ಕೊಟ್ಟಿದ್ದಾರ. ಎಲ್ಲ ಕುಡ್ದವ್ರು ಒಂದೇ ಆಗಕ್ಕೆ ಸಾಧ್ಯ ಐತೇನು ನೋಡ್ರಿ. ಯಾವಾಗಲೂ ಕಿರಿಕಿರಿ ಮಾಡಿದ್ದ ಇದೇ ಜಾತಿನೇ ಜಗಳ ಹಚ್ಚಿದ್ದೇನ್ರಿ. ಇವು ಬುದ್ಧಿಗೇಡದವ. ಈ ಹುಚ್ಚುಮಾರಿಗೆ ಸಾಧು ತಂದು ಪೂಜೆ ಮಾಡ್ಲಕತ್ತವ. ಏನು 1 2 ಬಾಯಿ ಮೊದಲೇ ಕೊಡದಾರ, ಬಾಯಿ ಬಂದಂಗೆ ಬೇಲಕ್ಕೆ ಹತ್ತಿದ್ದ. ಶಿವಮಂತ್ರ ಗೌಪ್ಯವಾಗಿ ಹೇಳಿದ್ಬಿಟ್ಟು ಮಂದ್ಯಾಗ ಭಜನೆ ಮಾಡಿಸ್ತಾನ. ಏನು 1 2 ಅವ್ನಿಗೆ ಏನೇನು ಬಾಯಿ ಬಂದಂಗೆ ಅಶ್ಲೀಲ ಪದ ಬಳಸಿ ಬೈತಿದ್ದ. ಯಾವಾಗ ಇವನಿಗೆ ಚಪ್ಪಲಿ ಹೊಡೆದಾಗ ಕಳಿಸ್ತೀನಿ ಅಂತ ತಿಳ್ಕೊಂಡು ಚಪ್ಪಲಿ ಕೈಯಾಗಿಂದ ಕಾಲಾಗಿಂದ ಚಪ್ಪಲಿ ಕೈಯ ತೊಗೊಂಡ, ಅವಾಗ ಮಾರುತಪ್ಪನವ್ರಿಗೆ ಸಹನೆ ಮಾಡ್ಕೊಳ್ಳೋಕ್ಕಾಗಲಿ. ಇವನು ಕೊಂದ ಹಾಕ್ಬೇಕಂತ ಹೋದವರ ಒಂದು ಒದ್ರು. ಆ ಸೊಳಕೆ ನಂಗಿತ್ತು ಅವೇನ್ರಿ, ಅವು ಕುಡುಕರೇನು ಭಾರಿ ಪೈಲ್ವಾನ್ ಇದ್ದಂಗೆ ಇರ್ತಾವ. ಕುಡಿದು ಸೊಳಕೆ ನಂಗೆ ಇರ್ತಾವೇನ್ರಿ. ಹೋದವರ ಒಂದು ಒದ್ರು ನೆಲಕ್ಕೆ ಬಿತ್ತು. ನೆಲಕ್ಕೆ ಹಾಕಿ ಒದ್ರು ಬಡಿದ್ರು. ಇವನು ಮುಗಿಸೇ ಬಿಡ್ಬೇಕಂತ ಹೇಳಿ ಅಲ್ಲೊಂದು ದೊಡ್ಡ ಕಲ್ಲಿತ್ತು. ಕಲ್ಲು ತಗೊಂಡು ಎತ್ತಿ ಹಾಕಬೇಕಂತಿದ್ರು. ಬಿದ್ದಿದ್ದವ
ಮಾರುತಿ, ಸಿದ್ದಾಡಪ್ಪನವರು ಎದ್ದ ಬಂದರು ಪೂಜಾ ಕುಂತವ್ರು, ಮಾರುತಿ ಕೆಸರ ಕಲ್ಲು ಹೋಗುದು, ನೀ ಯಾಕೆ ಹಡ್ಸ್ಕೊಂತೀವೋ, ಅದು ಕಿಚಡಿ, ಅದು ಪಾಪದ ಕೆಸರೈತಿ, ಕಲ್ಲು ಹೋಗುದು, ನೀ ಹಚ್ಕೋಬೇಕಂತಿದಿ. ತಪ್ಪು ಮಾಡಿ ಪಾಪ ಮಾಡಿ ಪ್ರಾಯಶ್ಚಿತ್ತ ಅನುಭವಿಸ್ತಾನ. ಮಾರುತಿ ನನ್ನ ಆಜ್ಞೆ ಐತಿ, ಕಲ್ಲು ಇಳಿಸೋದನ ಅಂದ್ರು. ಅಂಥ ಕೋಪದಲ್ಲಿನೂ ಗುರು ಆಜ್ಞೆ ಅಂದ್ರೆ ಗುರುವಾಜ್ಞೆ, ಗುರುವಿನ ಮೇಲೆ ಅವ್ರಿಗೆ ಎಂಥ ಶ್ರದ್ಧಾ, ಎಂಥ ಅಟಲ ವಿಶ್ವಾಸ ಅಂತಂದರೆ ಅಂಥ ಕೋಪದಲ್ಲಿಯೂ ಕೂಡ ಅವರು ಸಹನೆಯನ್ನು ಕಳ್ಕೊಳ್ಳಿಲ್ಲ. ಸಿದ್ಧಾರೂಢಪ್ಪ ಇದು ಗುರು ಆಜ್ಞೆ ಐತಿ, ಕಲ್ಲು ಕೆಳಗಿಳಿಸುವಂತಾರಂತ ಹೇಳಿ ಕೆಳಗೆ ಹೋದ್ರೆ ಅವ್ರ ಕಲ್ಲು. ಅಷ್ಟೊತ್ತಿಗೆ ಓಡಿ ಬಂದವರೇ ಆರೂಢಪ್ಪನವರು ಮಾರುತಿ ಅವನು ಪಾಪದಾಗ ನೀ ಯಾಕೆ ಭಾಗಿಯಾಗ್ತಿ, ಅವ ಮಾಡಿದ ಪಾಪ ಅನುಭವಿಸ್ತಾನ. ನೋಡ್ರಿ, ಬ್ರಹ್ಮಜ್ಞಾನಿಗಳ ಮನಸ್ಸು ನೊಂತು ಅಂದ್ರೆ ಶಾಪ ಕೊಡುದಂತಾರಲ್ಲ, ಮಹಾತ್ಮರ ಮನಸ್ಸು ಮನಸ್ಸು ನೊಂದ್ಕೊಂತು ಅಂದ್ರೆ ಅದರಂಥ ಶಾಪ ಇನ್ಯಾವ್ದು ಇರ್ತದ್ರಿ. ಪಾಪ ಅಂದ್ಕೂಡ ಹಿಂಗೆ ಕೈಯಾಗ ನೀರು ಹಾಕೋಡು ಸತ್ಯನಾಶ ಆಗಂತ ಬುಗ್ಗುದ ಶಾಪ ಅಂತಲ್ಲ, ಸುಮ್ಮನೆ ಸಾಂಕೇತಿಕವಾಗಿ ತೋರಿಸಿದ್ರು. ಬಲ್ಲವರ ಮಹಾತ್ಮರ ಸಾಧು ಮಹಾಪುರುಷರ ಮನಸ್ಸನ್ನು ಅಂತಂದ್ರೆ ಅದರಂಥ ಶಾಪ ಇನ್ನೇನಿರ್ತದೆ ಏನ್ರಿ. ಅವ್ರ ಮನಸ್ಸನ್ನು ನೋಯಿಸಿ ಭಯಂಕರ ಪಾಪ ಕಟ್ಕೊಂಡಿದ್ದ 3,000 ರೂಪಾಯಿ. ಅವ ದಲಾಲಿ ಕೆಲಸ ಮಾಡ್ತಿದ್ನಂತ. ದಲಾಲಿ ಕೆಲಸ ಅಂದರೆ ಕಾಳು ಕೊಂಡ್ಕೊಳ್ಳೋದು, ಮಂದಿಗೆ ಮಾರೋದು, ಎತ್ತು ತೊಗೊಂಬರೋದು, ಎತ್ತು ಮಾರೋದು, ಏನು ಅವ್ರು ತಂದು ಇವ್ರಿಗೆ ಕೊಡೋದು, ಬರೇ ಇಂಥ ತಾರ ತಿಗಡಿ ಕೆಲಸನೇ ಮಾಡವ. ಅಗಸರಕ್ಕಿನ ಇಟ್ಕೊಂಡಿದ್ನಂತವ. ಆಕೆ ಮಂದಿ ಬಟ್ಟಿ, ಚಂದನ ಬಟ್ಟಿ, ಮಂದಿ ಒಗದು ಹಾಕಿದ್ರೆ ಅವನು ಉಟ್ಕೊಂಡು ತಿರುಗಾಡಿ ಮುರುಕು ಮಾಡೋ ಮನುಷ್ಯ. ಸಿದ್ಧಾರೂಢಪ್ಪರಂಥ ಸತ್ಪುರುಷರನ್ನು ಮಹಾತ್ಮರನ್ನು ಮನ ನೋಯಿಸಿದ್ನಲ್ಲ, ಅದು ಎಂಥ ಪಾಪ ಆಗಿ ಪರಿಣಮಿಸಿತ್ತಂದ್ರೆ ಅತಿಯಾದ ಪಾಪ. ಅದು ಅತಿಯಾದ ಪಾಪ. ಆ ಪಾಪ ಎಂಥ ಪರಿಣಾಮ ಮಾಡಿತ್ತು ಅಂದರೆ 3ನೇ ದಿವಸಕ್ಕನ ಲಕ ಹೊಡಿತಂದು ನೋಡ್ರಿ. ಅದಕ್ಕೆ ಅವರಂದರು ತ್ರಿವಿರ್ಧಿನೈ, ಅತಿಯಾದ ಪಾಪ 3 ದಿನದಾಗ ಫಲ ಕೊಡ್ತದೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಇದು 3ನೇ ದಿವಸಕ್ಕೆ ಲಕ ಹೊಡಿತಂದು ನೋಡ್ರಿ. ಕಾಲ ಬಿದ್ದಾವ, ಕೈ ಬಿದ್ದಾವ, ಮಾರಿ ವಂಕಾಗ್ಯದ, ಮಾತಾಡಕ್ಕೆ ಬರೋದಿಲ್ಲ. ಬಿದ್ದಲ್ಲೇ ಬಿದ್ದಿದ್ದ, ತನ್ನ ಮಲದಲ್ಲೇ ತಾನು ಬಿದ್ದಿದ್ದ. ನೊಣಗಳು ಮುಕ್ಕರಿದ್ದು ನಡಬರಕ್ಕೆ ಬಂದಕ್ಕೆ ನಡಬರಕ್ಕೆ ಬಿಟ್ಟು ಅಂದು. ನನ್ನವ್ರು ಅನ್ನೋರು ಯಾರೂ ಇಲ್ಲ. ಮೊದಲೇ ಕುಡಕ ಯಾರನ್ನೂ ಹಚ್ಕೊಂಡಿದ್ದಿಲ್ಲ. ಅವನಿಗೆ ಊಟಕ್ಕಿಲ್ಲ. ಇವತ್ತ ಹೊರಗೆ ಹೋಗಿ ಬೇಡ ಅನ್ನಂದ್ರೆ ಕಾಲಿಲ್ಲ. ಯಾರ್ಯಾರು ಅವನು ಸಮೀಪ ಸುಳಿತಾ ಇಲ್ಲ. ಉಪವಾಸ ವನವಾಸ ಅನುಭವಿಸಿ ತಾಪ ತಾಳಾರ್ದನೆ ಸತ್ರ ಹೆಣ ಮಣ ಮಾಡೋದಕ್ಕಿಲ್ಲ. ಆ 3 ದಿವಸದ ಮೇಲೆ ಆ ಓಣಿ ಒಳಗೆ ಇಂಥ ವಾಸನೆ, ದುರ್ವಾಸನೆಯಿಂದ ಯಾರಿಗೂ ಅಲ್ಲಿ ಹಾಯ್ಲಿಕ್ಕಾಗ್ತಾ ಇಲ್ಲ. ಏನಾಗಿರ್ಬೇಕಂತ ಆವಾಗ ಅವನು ಮನೆ ಬಾಗಿಲ ತೆಗೆದು ಒಳಗೆ ಹೋಗಿ ನೋಡಿದ್ರೆ ಅವ ಸತ್ತ ಅವತ್ತಿಗೆ 4ನೇ ದಿವಸ ಆಗ್ಯದ. ಹೊಲಸು ನಾರ್ಲಾಕತ್ತಾನ. ಮನ್ಯಾಗಿನ ಹೆಗ್ಗಣಗಳು ಅವನು ಹೊಟ್ಟೆ ಹರಿದಿದ್ದು ಅಂತ, ಕಳ್ಳು ಹೊರಗೆ ಬಿದ್ದಿದ್ದು ಅಂತ. ಆವಾಗ ಎಲ್ಲರೂ ಅವನು ಕೇಳಿದ್ರಲ್ಲ, ಪ್ರತ್ಯಕ್ಷ ಕಣ್ಣಾರೆ ಕಂಡಿದ್ರು. ಏನು ಮಾಡಿದ್ದ ಅದನ್ನು ಉಂಡ ಅಂದ್ರಂತ. ಹಳ್ಳಿ ಭಾಷೆದಾಗಂತ ನಮ್ಮ ಸಾಮಾನ್ಯ ಜನಗಳು ಮಾತಾಡೋದು ಹಿಂಗೆ ಅಲ್ಲ. ನೆರೆದ ಜನ ಎಲ್ಲ ಅಂತಿದ್ದ, ತಾ ಮಾಡಿದ್ದು ತಾ ಉಂಡು ನೋಡ್ರಿ ಅಂತಿದ್ರಂತ. ಅದಕ್ಕೆ ನಾವು ಹೇಳೋದೇನಂತ ಕೇಳಿದ್ರೆ, ಮನುಷ್ಯನೇ ಪಾಪ ಮಾಡಬೇಡ. ಅದರೊಳಗೆ ಮಹಾತ್ಮರ ಮನಸ್ಸು ನೋಯಿಸುವಂಥ ಕೆಟ್ಟ ಪಾಪ ಅಂತೂ ಎಂದೂ ಮಾಡಬೇಡ. ಈ ಪಾಪಗಳನ್ನು ಮನುಷ್ಯ ತನುವಿನಿಂದ ಮಾಡ್ತಾನೆ, ಮನಸ್ಸಿನಿಂದ ಮಾಡ್ತಾನೆ, ವಾಣಿಯಿಂದ ಮಾಡ್ತಾನೆ. ತನುವಿನಿಂದ 4 ವಿಧ ಪಾಪ,
ವಾಣಿಯಿಂದ 4 ರೀತಿಯಾದ ಪಾಪ, ಮನಸ್ಸಿನಿಂದ 4 ರೀತಿಯಾದ ಪಾಪಗಳನ್ನು ಮಾಡ್ತಾನೆ ಅಂಥೇಳಿ ಮುಂದಿನ ನುಡಿಗಳಿಂದ ನಿಜಗುಂಡ್ರು ಹೇಳ್ಕೊತ ಹೋಗ್ತಾರೆ. ಮೊದಲನೇ ನುಡಿಯಿಂದ ತನುವಿನಿಂದಾಗುವ 4 ಪಾಪಗಳು ಯಾವ ರೀತಿಯಾಗಿರ್ತವೆ ಎಂಬುದನ್ನು ಭಾಳ ಸೊಗಸಾಗಿ ಹೇಳ್ಕೊತ ಹೋಗ್ತಾರೆ. ಮತ್ತು ಆ ಮುಂದಿನ ವಿಚಾರವನ್ನು ನಾಳೆ ನೋಡುವ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತಸ್ಸತ್.